ಓಂ ಶಾಂತಿ. ಓಂ ಶಾಂತಿ. ಬಾಬಾ, ಈ ನಡುವೆ ಏನು ಮುರುಳಿಗಳು ಬರ್ತಿದೆ, ಸಾಕಾರ ಮುರುಳಿಗಳು, ಅವ್ಯಕ್ತ ಮುರುಳಿಗಳ ಥರ ಇದೆ. ಬಾಬಾ ಕೇಳ್ತಿದ್ದಾರೆ, ಯಾರಲ್ಲಿ ಜ್ಞಾನ ಧಾರಣೆ ಆಗುತ್ತೆ ಅವ್ರ ಚಿಹ್ನೆಗಳೇನು ಅಂತ. ಅಟೆನ್ಷನ್ ಪ್ಲೀಸ್. ಎಲ್ಲರೂ ನಿಮ್ಮ ಸ್ವಮಾನದಲ್ಲಿ ಕೂತ್ರ ನನ್ನ ಬಾಬನ ಲಾಡ್ಲಾ ಸ್ಟೂಡೆಂಟ್ ಆ್ಯಂಡ್ ಗಾಡ್ಲಿ ಸ್ಟೂಡೆಂಟ್. ಆತ್ಮನಿಗೆ ಬಾಬಾ ಓದಿಸ್ತಿದ್ದಾರೆ. ಸನ್ಮುಖದಲ್ಲಿ ಬಾಬನ ನೋಡ್ತಾ ಯಾವಾಗ ಮುರುಳಿ ಕೇಳ್ತೀವಿ, ಕೇಳ್ತಾ ಕೇಳ್ತಾ ಧಾರಣೆ ಆಗುತ್ತೆ. ಮೂಲ ಮಾತು ಬಾಬಾ ಹೇಳ್ತಾರೆ, ಯಾರು ಜ್ಞಾನದ ಧಾರಣೆ ಮಾಡಿರ್ತಾರೆ ಅವರಲ್ಲಿ ದೈವಿ ಗುಣಗಳ ದೈವಿ ಚಲನೆ ಏನಿದೆ ಅದು ಕಾಣ್ತಾ ಹೋಗುತ್ತೆ. ನಿನ್ನೆ ಎಲ್ಲ ಯೋಚನೆ ಮಾಡಿದ್ರೆ ದೈವಿ ಕ್ಯಾರೆಕ್ಟರ್, ದೈವಿ ಗುಣಗಳ ಆಧಾರದ ಮೇಲಿದ್ದರೆ ಏನು ಇರಲ್ಲ ಜೀವನದಲ್ಲಿ. ಸತ್ಯುಗದ ಕ್ಯಾರೆಕ್ಟರ್ ದೈವಿ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಇಲ್ಲೇ ಕಾಣಬೇಕಲ್ಲ. ಆತ್ಮಾಭಿಮಾನಿ ದುನಿಯಾ ಅಂದರೆ ಸಂಗಮ ಯುಗನೂ ಆತ್ಮಾಭಿಮಾನಿಗಳ ಪ್ರಪಂಚ. ಅವಾಗಲೇ ಅವರನ್ನು ಬ್ರಾಹ್ಮಣರು ಅಂತ ಹೇಳೋದು. ಸೊ ಬಾಬಾ ಹೇಳ್ತಾರೆ, ಅವ್ರ ಬುದ್ಧಿಯಲ್ಲಿ ಸದಾ ಜ್ಞಾನದ ಚಿಂತನೆ ಇರೋ ಕಾರಣ ಅವರು ಕಿಚಡ್ಪಟ್ಟಿ ಚಿಂತನೆ ಮಾಡಲ್ಲ. ಅವ್ರ ಜೀವನದಲ್ಲಿ ಯಾವತ್ತೂ ಬೇರೆಯವರ ಗ್ಲಾನಿ ಮಾಡೋದಾಗಲಿ, ಗ್ಲಾನಿಯಲ್ಲಿರೋದಾಗಲಿ ಇದೆಲ್ಲ ಯಾರ ಬುದ್ಧಿಯಲ್ಲಿ ಜ್ಞಾನ ರತ್ನಗಳಿದೆ ಅವರು ಬೇರೆಯವ್ರ ಬಗ್ಗೆ ವ್ಯರ್ಥ ಸಂಕಲ್ಪ ಅದು ಮಾಡೋದಾಗಲಿ ಹೇಳೋದಾಗಲಿ ಹೆಚ್ಚು ಕಡಿಮೆ ಅದಿರೋಕ್ಕೆ ಸಾಧ್ಯನೇ ಇಲ್ಲ. ಬಾಬುವರನ್ನು ಫಾಲೋ ಮಾಡಬೇಕಂದ್ರೆ ನಾವು ಯೋಚನೆ ಮಾಡಬೇಕು, ಈ ಎಲ್ಲ ಲಕ್ಷಣಗಳು ನಮ್ಮಲ್ಲಿ ಇದೆಯಾ ಅಂತ. ಜ್ಞಾನ ಮನನ ಮಾಡೋರು ಅಂತರ್ಮುಖಿ, ಸದಾ ಸುಖಿ, ಎಲ್ಲ ಹರ್ಷಿತರಾಗಿ ಸ್ವತಃ ಇರ್ತಾರೆ. ಮೀಠೆ ಬಚ್ಚೆ तुम्हारे मुख से सदैव ज्ञान रतन निकलना चाहिए, तुम्हारा मुखड़ा सदैव हर्षित रहना चाहिए. ಮಧುರವಾದಂತಹ ಮಕ್ಕಳೇ, ನಿಮ್ಮ ಮುಖದಿಂದ ಸದಾ ಜ್ಞಾನ ರತ್ನಗಳು ಬರಬೇಕಾಗಿದೆ. ನಿಮ್ಮ ಮುಖ ಸದಾ ಹರ್ಷಿತವಾಗಿರಬೇಕು. ಮುಖ ಹರ್ಷಿತ ಆಗೋದು ಯಾವಾಗ? ನಾನು ಆತ್ಮನಾಗಿ ಬುದ್ಧಿ ಬಾಬನ ಕಡೆ ಇದ್ದಾಗ. ದೇಹಾಭಿಮಾನ, ದೇಹದ ಜಗತ್ತು, ದೇಹದ ಸಂಬಂಧದ ಕಡೆ ಬುದ್ಧಿ ಇದ್ದರೆ ಅವ್ರು ಎಂದೂ ಸತ್ಯತೆಯನ್ನು ರಿಯಲೈಸು ಮಾಡೋಕ್ಕಾಗಲ್ಲ, ಯೋಗನೂ ಮಾಡೋಕ್ಕಾಗಲ್ಲ. ಯಾವುದು ಮೊನ್ನೆ ಜಾನಕಿದ ಅದು ಹೇಳ್ತಿದ್ದೆ, ಓ ಕಬ್ಬಿನ ಯೋಗ ಕರ್ ಸಕೆಂಗೆ, ಪುರಾನಿ ದುನಿಯಾ ಪುರಾನಿ ಬಾತೆ ಜೋ ಪಕಡ್ತೆ. ಜ್ಞಾನ ಬುದ್ಧಿಯಲ್ಲಿ ಕೂತ್ಕೊಳ್ಳಲ್ಲ ಅಂತ ಅವ್ರಿಗೆ ಖುಷಿ ಹೆಂಗಿರುತ್ತೆ? जिन बच्चों ने ब्राह्मण जीवन में ज्ञान की धारणा की है उनकी निशानी क्या होंगी? ಯಾವ ಮಕ್ಕಳು ಬ್ರಾಹ್ಮಣ ಜೀವನದಲ್ಲಿ ಜ್ಞಾನದ ಧಾರಣೆ ಮಾಡಿದ್ದಾರೆ ಅವ್ರ ಚಿಹ್ನೆ ಏನು? उनकी चलन देवताओं मिसल होंगे, उनमें दैवी गुण धारणा होंगी. उन्हें विचार सागर मंथन करने का अभ्यास होगा. वे कभी आसुरी बातों का अर्थात खिचड़े का मंथन नहीं करेंगे. उनके जीवन से गाली देना या ग्लानि करना बंद हो जाता. उनका मुखड़ा सदा हर्षित रहता है. ಅವ್ರ ಚಲನೆ ದೇವತೆಗಳ ತರಹ ದೈವಿ ಗುಣಗಳ ಆಧಾರದ ಮೇಲೆ ಅವ್ರ ಚಲನೆ ಇರುತ್ತೆ. ಜ್ಞಾನದ ನಿರಂತರ ವಿಚಾರ ಸಾಗರ ಮಥನ ಮಾಡ್ತಾ ಹೋಗ್ತಾರೆ. ಮಥನ, ಮನನ, ಮಥನ, ಮಗನವಸ್ಥ ಅದೇ ಕಾರಣ ಜ್ಞಾನ ಧಾರಣೆಯಲ್ಲಿ ಬರೋಕ್ಕೆ. ಯಾಕೆಂದರೆ ಜ್ಞಾನ ವಿಶಾಲವಾಗಿ ಅರ್ಥ ಆಗಲಿಲ್ಲ, ಬರೀ ಕೇಳಿಬಿಡ್ತೀವಿ ಅಂದರೆ ನೀವು ಪಕ್ಕಾ ಮಾಡ್ಕೊಳ್ಳಿ, ಒಂದು ಪೈಸದ ಜ್ಞಾನ ಅರ್ಥ ಆಗಲ್ಲ. ಪಾಯಿಂಟ್ ತಿಳುವಳಿಕೆಯಲ್ಲಿ ಬರೋದು ಬೇರೆ, ಸುಮ್ಮನೆ ಮೇಲ್ಮೇಲೆ ಏನೋ ಒಂದು ಇನ್ಫಾರ್ಮೇಷನ್ ಕೇಳ್ದಂಗೆ. ಸೊ ಅದು ಪ್ರಯೋಜನಕ್ಕಿಲ್ಲ. ಅದಕ್ಕೆ ಹೇಳ್ತಿದ್ದಾರೆ, ಯಾವಾಗ ವಿಚಾರ ಸಾಗರ ಮಥನ ಜ್ಞಾನದ ನಡೆಯುತ್ತೆ, ಅವ್ರ ಕಿಚಡೆ ಕ ಮಥನ್
ಇವ್ರು ಹಿಂಗಂದ್ರೆ ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಹೇಳಿದ್ರೆ ಅವ್ರು ಹಂಗೆ, ಇದು ಹಿಂಗೆ ಅದಂಗೆ ಆಗಿ ಹೋಗದ ವಿಷಯಗಳು, ಇವ್ರ ವಿಷಯಗಳ ಚಿಂತನೆ ಮಾಡಲ್ಲ. ಅವ್ರ ಜೀವನದಲ್ಲಿ ಬೇರೆಯವ್ರಿಗೇನಾದರೂ ಬೈಯೋದು ಅನ್ನೋದು ಅಥವಾ ಗ್ಲಾನಿ ಮಾಡೋದು ಅದು ಬಂದಾಗ್ಬಿಡುತ್ತೆ. ಮುಖ ಸದಾ ಹರ್ಷಿತವಾಗಿರುತ್ತೆ. ಓಂ ಶಾಂತಿ. ಇದೆಲ್ಲ ಲಕ್ಷಣಗಳು ನೋಡಿ, 4-5 ಲಕ್ಷಣ ಹೇಳಿದ್ದಾರೆ ಬಾಬಾ. ಇದು ನನ್ನ ಜೀವನದಲ್ಲಿ ಎಷ್ಟಿದೆ? ಇಲ್ಲ ಅಂದರೆ ಯಾಕಿಲ್ಲ? ನಾನು ಪರಮಾತ್ಮನ ಹತ್ರ ಬಂದಿದ್ದೀನಿ ಅಂದರೆ ಭಾಗ್ಯ ವಿಧಾತನ ಹತ್ರ. ಭಾಗ್ಯ ಮಾಡ್ಕೊಳ್ಳೋ ವಿಷಯಗಳು ನಾನು ಯಾಕೆ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ? ಇದು ನಮ್ಮನ್ನು ನಾವು ತುಂಬ ಆಳವಾಗಿ ಕೇಳ್ಕೋಬೇಕು. ಓಂ ಶಾಂತಿ. बाप बैठ समझाते हैं ज्ञान और भक्ति के ऊपर. ये तो बच्चे समझ गए हैं भक्ति से सद्गति नहीं होती है और सतयुग में भक्ति होती नहीं. ज्ञान भी सतयुग में मिलता नहीं है. कृष्ण न भक्ति करते न ज्ञान की मुरली बजाते हैं. मुरली माना ही ज्ञान देना. गायन है ना मुरली में जादू है. तो ज़रूर कोई जादू होगा ना. ಬಾಬಾ ಹೇಳೋದು, ತಂದೆ ನಾವು ಮಕ್ಕಳಿಗೇನು ತಿಳುವಳಿಕೆ ಕೊಡ್ತಿದ್ದಾರೆ, ಭಕ್ತಿ ಮತ್ತು ಜ್ಞಾನ ಎರಡರ ವ್ಯತ್ಯಾಸವನ್ನು ತಿಳುವಳಿಕೆಯಲ್ಲಿ ನಮ್ಮ ಬುದ್ಧಿಗೆ ಆ ತಿಳುವಳಿಕೆ ಆಗ್ತಿದ್ದಾರೆ. ಸಮಜ್. ಜ್ಞಾನ ಮಾರ್ಗದಲ್ಲಿ ಇದೊಂದೇ ಇಂಪಾರ್ಟೆಂಟ್ ಮಾತು. ಇದು ಅರ್ಥ ಆಗಿಬಿಡ್ಬೇಕು. ಜ್ಞಾನ ಭಕ್ತಿಯಲ್ಲ. ಭಕ್ತಿಯಿಂದ ಸದ್ಗತಿ ಸಿಗಲ್ಲ. ಭಕ್ತಿ ಅಂದರೆ ಬರೀ ಹೇಳೋದೊಂದು ಮಾಡೋದೊಂದು. ಯಾಕೆಂದ್ರೆ ಅಲ್ಲಿ ಜ್ಞಾನ ಇರಲಿಲ್ಲ. ಭಕ್ತಿ ಅಂದರೆ ಅಧೀನತೆ. ಅದರಿಂದ ಬಾಬಾ ಹೇಳ್ತಾರೆ ಬಗಟ್ಟಗತ್ತೆ ಅಂತಾರೆ. ಸೊ ಇದಕ್ಕೆ ತಿಳ್ಕೊಳ್ಬೇಕು. ನಾನು ಜ್ಞಾನ ಅರ್ಥ ಆಗಿದ್ದರೆ ನನಗೆ ಜ್ಞಾನದ ಆಧಾರದ ಮೇಲೆ ಮುರುಳಿಯ ಚಿಂತನೆ ಎಷ್ಟು ನಡೀತಾ ಇದೆ. ಏಕೆಂದರೆ ಈ ತಿಳುವಳಿಕೆ ಅಲ್ಲ. ಯಾವ ತಿಳುವಳಿಕೆಯನ್ನು ಕರ್ಮದಲ್ಲಿ ತರಬೇಕು. ಸತ್ಯುಗದಲ್ಲಿ ಕಲಿಯುಗದಲ್ಲಿ ಎರಡೂ ಕಡೆ ಭಕ್ತಿ ಇಲ್ಲ. ಕೃಷ್ಣನು ಭಕ್ತಿ ಮಾಡಲಿಲ್ಲ ಅಥವಾ ಮುರುಳಿಯನ್ನು ಹೇಳಲಿಲ್ಲ. ಮುರುಳಿ ಪರಮಾತ್ಮ ಹೇಳೋದು, ಮುರುಳಿಯಲ್ಲಿ ಜಾದೂ ಇದೆ ಅಂತ ಹೇಳ್ತಾರೆ. ಏನೋ ಜಾದೂ ಇರಬೇಕಲ್ವಾ. सिर्फ मुरली बजाना वो तो कॉमन फ़कीर लोग भी बजाते हैं. इस मुरली में ज्ञान का जादू है. अज्ञान को जादू नहीं कहेंगे, मुरली को जादू कहते हैं. क्यों? याके मनुष्य से देवता बनते हैं सिर्फ ज्ञान से. जब सतयुग है तो इस ज्ञान का वर्षा है, वहाँ भक्ति होती नहीं. भक्ति होती है द्वापर से, जबकि देवता से मनुष्य बन जाते हैं. मनुष्यों को विकारी देवताओं को निर्विकारी कहा जाता है. देवताओं की सृष्टि पवित्र दुनिया कहा जाता. अभी तुम देवता बन रहे हो. इंपॉर्टेंट ज्ञाನ ಭಕ್ತಿಗೆ ಜ್ಞಾನದ ಮುರುಳಿಯಲ್ಲಿ ಜಾದು ಯಾಕಿದೆ ಅಂದರೆ ಮನುಷ್ಯರನ್ನು ದೇವತಾ ವಿಕಾರಿಗಳಿಂದ ನಿರ್ವಿಕಾರಿ ದೇವತೆಗಳನ್ನು ಮಾಡೋದೇನಿದೆ, ಈ ಪರಿವರ್ತನೆ ಬರೀ ಮುರುಳಿಯಿಂದ ಮಾತ್ರ ಸಾಧ್ಯ. ಸೊ ನೋಡ್ಕೊಳ್ಬೇಕು. ನನಗೆ ಜ್ಞಾನದ ತಿಳುವಳಿಕೆ ಬಂತಂದರೆ ನನ್ನಲ್ಲಿ ಪರಿವರ್ತನೆ, ದೇಹಾಭಿಮಾನ ಮೊದಲನೇ ದೊಡ್ಡ ವಿಕಾರ. ಯಾವುದರಿಂದ ಅನ್ಯ ವಿಕಾರಗಳು ಬರುತ್ತೆ, ಇದು ಸಮಾಪ್ತಿ ಆಗ್ತಿದೆಯಾ? ಇಲ್ಲಾಂದರೆ ನನಗೇನು ಜ್ಞಾನ ಅರ್ಥ ಆಗಲಿಲ್ಲ ಅಂತ. तो ज्ञान किसको कहा जाता है? ಸರಿ, ಆ ಜ್ಞಾನ ಯಾವುದು ಇಷ್ಟು ತಿಳುವಳಿಕೆ ಕೊಟ್ಟು ಮನುಷ್ಯರನ್ನು ದೇವತೆ ನಿರ್ವಿಕಾರಿಗಳನ್ನು ಮಾಡುತ್ತೆ ಅಂದರೆ, ಏಕ್ ತೋ ಸ್ವಯಂ ಕಿ, ದೂಸರಾ ಬಾಪ್ ಕಿ, तीसरा क्या बाप की पहचान के बाद और फिर सृष्टि के आदि मध्य अंत की नॉलेज को ही ज्ञान कहा जाता है. ज्ञान से होती है सद्गति, फिर भक्ति शुरू होती है तो उतरती कला कहा जाता. क्योंकि भक्ति को रात, ज्ञान को दिन कहा जाता है. ये तो कोई की भी बुद्धि में बैठ सकता है, परंतु दैवी गुण धारण नहीं करते. दैवी गुण हो तो समझा जाए कि ये ज्ञान की धारणा है. अंडरलाइन अटेंशन प्लीज़. ಏನು ಹೇಳ್ತಿದ್ದಾರೆ ಬಾಬಾ? ज्ञान की धारणा वालों की चलन
देवताओं मिसल होती है ना, कम धारणा वाले की चलन मिक्स रहती है, धारणा नहीं तो गोया मेरे बच्चे नहीं है. ಕೇಳ್ರಿ ಎಲ್ಲಿಂದ ಎಲ್ಲಿಗೆ ಡಿಕ್ಲರೇಷನ್ ಇವತ್ತು. ತಂದೆ ಹೇಳ್ತಿರೋದು ಜ್ಞಾನ ಅಂದರೆ ಸ್ವಯಂನ ತಂದೆಯ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ. ಆದಿ ಮಧ್ಯ ಅಂತ್ಯ ಅರ್ಥ ಆದರೆ ನಾನು ಏನು, ನಾನು ಯಾರು, ನಾನು ಹೆಂಗಿದ್ದೆ, ನಾನು ವಾಟಮಾಯಿ, ನಾನು ಈಶ್ವರನ ಸಂತಾನ, ದೇವತಾ ಕುಲದ ಆತ್ಮ ಹೆಂಗಾಗ್ಬಿಟ್ಟೆ, ಈಗ ಹಂಗೆ ಇರಬೇಕನ್ನೋ ರಿಯಲೈಸೇಷನ್ನು. ಅದಕ್ಕೆ ಜ್ಞಾನದಿಂದ ಸದ್ಗತಿ ಅಂತ ಹೇಳೋದು, ಜ್ಞಾನನ ಜಾದು ಅಂತ ಹೇಳೋದು. ಯಾಕೆಂದರೆ ಅಜ್ಞಾನ ಜಾದ ಏನವರು ಜಾದುಗಿದು ತೋರಿಸ್ತಾರ, ರಿಯಲ್ ಜಾದು ಅಲ್ಲ. ಇದೆಲ್ಲ ಯಾರ ಬುದ್ಧಿಯಲ್ಲಿ ಕೂತ್ಕೊಳ್ಳುತ್ತೆ ಅವ್ರಿಗೆ ದೈವಿ ಗುಣಗಳ ಧಾರಣೆ ಆಗುತ್ತೆ. ದೈವಿ ಗುಣಗಳ ಧಾರಣೆ ಯಾರಿಗಾಗುತ್ತೆ ಅವ್ರಿಗೆ ಜ್ಞಾನ ಇವ್ರಿಗೆ ಅರ್ಥ ಆಗಿದೆ, ಜ್ಞಾನ ಜೀವನದಲ್ಲಿ ಬಂದಿದೆ ಅಂತ ಹೇಳಲಾಗುತ್ತೆ. ಯಾರ ಜೀವನದಲ್ಲಿ ಜ್ಞಾನದ ಧಾರಣೆ ಇಲ್ವೋ ಅವ್ರು ನನ್ನ ಮಕ್ಕಳೇ ಅಲ್ಲ. ಕೇಳ್ರಿ ಏನು ಹೇಳ್ತಿದ್ದಾರೆ. मनुष्य बाप की कितनी ग्लानि करते हैं, ब्राह्मण कुल में आते हैं तो गाली देना ग्लानि करना बंद हो जाता. तुमको ज्ञान मिलता है, उस पर अपना विचार सागर मंथन करने से अमृत मिलेगा. विचार सागर मंथन नहीं करते, बाकी क्या मंथन होगा? डेफिनेटली आसुरी विचार, उससे क्या निकलेगा? खिचड़ा ही निकलेगा. अभी तुम ईश्वरीय स्टूडेंट हो, जानते हो मनुष्य से देवता बनने की पढ़ाई पढ़ रहे हैं. देवता ये पढ़ाई नहीं पढ़ाएंगे. देवताओं को कभी ज्ञान का सागर नहीं कहा जाता है. ತಂದೆ ನೋಡಿ ಏನೇನು ಹೇಳ್ತಿದ್ದಾರೆ. ಮನುಷ್ಯರಂತೂ ಭಗವಂತನ ಗ್ಲಾನಿ ಮಾಡ್ತಾನೆ ಇರ್ತಾರೆ. ಇಲ್ಲಿ ನೀವು ಮಕ್ಕಳು ತಂದೆಯನ್ನು ಗ್ಲಾನಿ ಮಾಡೋದಾಗಲಿ, ಮನುಷ್ಯರನ್ನು ಮಾಡೋದಾಗಲಿ, ಬೈಯೋದಾಗಲಿ, ಗ್ಲಾನಿ ಇವೆಲ್ಲ ಬಂದಾಗ್ಬಿಡುತ್ತೆ. ನೋಡ್ಕೊಳ್ಬೇಕು, ನಾವು ಯಾರ ಅವಹೇಳನೆ ಮಾಡಲ್ಲ ತಾನೇ ಇಲ್ಲಿ ಬಂದಮೇಲೆ. ಇದೂ ಭಕ್ತಿಯ ಸಂಸ್ಕಾರ ಪಕ್ಕ ಅರ್ಥ ಆಗಬೇಕು. ನಿಮಗೆ ಜ್ಞಾನ ಸಿಕ್ಕಿದೆ ಅಂದರೆ ಮಕ್ಕಳೇ ಎಷ್ಟು ಜ್ಞಾನದ ಚಿಂತನೆ ಮಾಡ್ತೀರಾ. ಜ್ಞಾನದ ಮಂಥನದಿಂದ ಅಲ್ಲಿ ಹೇಳ್ತಾರಲ್ಲ, ಅಮೃತ ಬಂತು, ವಿಷ ಸಪ್ರೇಟ್ ಆಯಿತು. ವಿಷಯ ವಿಕಾರಗಳ ಸಮಾಪ್ತಿ ಆಗಬೇಕು. ಜ್ಞಾನ ಅಮೃತ ಜೀವನದಲ್ಲಿ ಬರಬೇಕಂದ್ರೆ ಮನನ ಚಿಂತನೆ ಮಸ್ಟ್. ಯಾರು ಮನನ ಮಾಡಲ್ಲಲ್ಲ ಅವರು ವ್ಯರ್ಥ ಸಂಕಲ್ಪಗಳ ಮೇಲೆ ವಿಜಯ ಪಡ್ಕೊಳಕ್ಕಾಗಲ್ಲ. ಮತ್ತು ಬುದ್ಧಿಯ ಸ್ಥಿರತೆ, ಏಕಾಗ್ರತೆಯನ್ನು ಪಡ್ಕೊಳಕ್ಕಾಗಲ್ಲ. ವಿಚಾರ ಮಥನದಿಂದ ಭಾಳ ಲಾಭಗಳಿದೆ. ಟೈಮ್ ಕೊಟ್ಟಾದ್ರೂ ಮನನ ಮಾಡೋದನ್ನು ಕಲ್ತ್ಕೋಬೇಕು. ಮನನ ಯಾರಿಗೆ ಮಾಡಲ್ಲ, ಜ್ಞಾನ ಇಲ್ಲ ಅಂದರೆ ಅಸುರಿ ವಿಚಾರಗಳು ನಡೆಯುತ್ತೆ. ಕಿಚಡೇಕ ಮಂಥನ್ ಅಂತಿದ್ದಾರೆ ಬಾಬವರು. ನೀವು ಈಶ್ವರನ ಸ್ಟೂಡೆಂಟ್ಸ್ ಅಂದರೆ ನಿಮಗೆ ಸ್ವಯಂ ತಂದೆ ಪರಮಾತ್ಮ ಓದಿಸ್ತಿದ್ದಾರೆ, ದೇವತೆಗಳು ಓದಿಸ್ತಿಲ್ಲ. ಮಕ್ಕಳೇ ನಿಮಗೆ ಎಷ್ಟು ಅಟೆನ್ಷನ್ ಇರಬೇಕಲ್ವಾ. ಯಾಕೆಂದರೆ ದೇವತೆಗಳಿಗೆ ಜ್ಞಾನ ಸಾಗರ ಅನ್ನಲ್ಲ, ಭಗವಂತನಿಗೆ ಹೇಳೋದು. ಜ್ಞಾನ ಕಾ ಸಾಗರ್ ಏಕೋ ಹಿ ಕಹಾ ಜಾತಾ. दैवी गुण भी ज्ञान से धारण होता है. ये ज्ञान जो तुम बच्चों को भी मिलता है ये सतयुग में नहीं होता. इन देवताओं में दैवी गुण है, तुम महिमा भी करते हो. सर्वगुण संपन्न तो अभी तुमको ऐसा बनना है. अपने से पूछना चाहिए हमारे में सब दैवी गुण है या कोई आसुरी गुण है. अगर आसुरी अवगुण है तो उसको निकालना चाहिए, तब ही देवता कहेंगे. नहीं तो कम दर्जा मन कम पद पालेंगे. ತಂದೆ ಹೇಳೋದು, ಮಕ್ಕಳೇ ತಂದೆ ಜ್ಞಾನ ಸಾಗರ ಒಬ್ಬರೇ. ಯಾವ ಜ್ಞಾನದಿಂದ ನೀವು ದೈವಿ ಗುಣಗಳ ಧಾರಣೆ ಮಾಡ್ಬೋದು. ಜ್ಞಾನ ನೀವು ಮಕ್ಕಳಿಗೆ ಸಿಗುತ್ತೆ, ಸತ್ಯುಗದವ್ರಿಗೂ ಸಿಗಲ್ಲ, ಕಲಿಯುಗದವ್ರಿಗೂ ಸಿಗಲ್ಲ. ದೇವತೆಗಳಂದ್ರೇ ಯಾರಲ್ಲಿ ದೈವಿ ಗುಣ ಇದೆ ಅವ್ರದ್ದು ಮಹಿಮೆ ಏನು? ಸರ್ವಗುಣ ಸಂಪನ್ನ ಸಂಪೂರ್ಣ ನಿರ್ವಿಕಾರಿ ಅಲ್ವಾ. ಈಗ ನೀವು ಹಂಗೆ ಆಗಬೇಕಾಗಿದೆ ಅಂದರೆ ನಿಮ್ಮನ್ನು ನೀವು ಕೇಳ್ಕೊಳ್ಬೇಕು, ನನ್ನಲ್ಲಿ ದೈವಿ ಗುಣ ಎಷ್ಟಿದೆ. ಗುಣ ಧಾರಣೆ ಮಾಡಿಲ್ಲ ಅಂದರೆ ಆಸುರಿ ಗುಣಗಳನ್ನು ತೆಗೆದು ಧಾರಣೆ ಮಾಡಿ, ಇಲ್ಲಾಂದರೆ ಮಕ್ಕಳೇ ತುಂಬ ನುಕ್ಸಾನು. ಧಾರಣೆ ಮಾಡಿಲ್ಲ ಅಂದರೆ ಜನ್ಮಾಂತರದ ಪದವಿ ಸಮಾಪ್ತಿಯಾಗುತ್ತೆ. ಅಭಿ ತುಮ್ ಬಚ್ಚೆ ದೈವಿ ಗುಣ ಧಾರಣ ಕರ್ತೆ ಹೋ.
बहुत अच्छी अच्छी बातें सुनाते हो, इसको ही कहा जाता है पुरुषोत्तम संगम युग। जबकि तुम पुरुषोत्तम बन रहे हो तो वातावरण भी बहुत अच्छा होना चाहिए। मुख से कोई भी छीछी बात न निकले, नहीं तो कहा जाएगा ये कम पद वाला अर्थात कम दर्जे का है। बोल चाल और वातावरण से झट पता पड़ जाता है तुम्हारा मुखड़ा सदैव हर्षित होना चाहिए, नहीं तो उनमें ज्ञान नहीं कहा जाएगा। मुख से सदैव रतन निकले। ಹೆಂಗಿರ್ಬೇಕು ಮುಖ? ಲಕ್ಷ್ಮೀ ನಾರಾಯಣ್ का देखो कितने ಹರ್ಷಿತ್ ಮುಖ है। ನೀವು ಮಕ್ಕಳು ದೈವಿ ಗುಣ ಧಾರಣೆ ಮಾಡ್ತೀರಾ ಅಂದರೆ ನಿಮ್ಮ ಮುಖದಿಂದ ಒಳ್ಳೊಳ್ಳೆ ಮಾತಾಡ್ತೀರಲ್ವಾ, ಅದಕ್ಕೇ ಸಂಗಮ ಯುಗ, ಪುರುಷೋತ್ತಮ ಸಂಗಮ ಯುಗ. ಜ್ಞಾನದಿಂದ ನಾನು ಆತ್ಮ ಪುರುಷ ಉತ್ತಮನಾಗ್ತಿದ್ದೀನಿ. ನೀವು ಎಲ್ಲಿದ್ದೀರೋ ನಿಮ್ಮ ವಾತಾವರಣ ತುಂಬ ಶುದ್ಧ ಶ್ರೇಷ್ಠ ಇರಬೇಕಾಗಿದೆ. ಮುಖದಿಂದ ಚೀಚಿ ಮಾತುಗಳು ಬರ್ಕೊಡ್ದು, ವಿಚಾರ ಕಿಚಡ್ಪಟ್ಟಿದ್ದಿರ್ಕೊಡ್ದು. ಯಾಕೆ? ವಾತಾವರಣ ವಾರ್ತೆಯಂತೆ ವಾತಾವರಣ. ನಮ್ಮ ಚಲನೆಯಿಂದನೂ ವಾತಾವರಣ ಅರ್ಥ ಆಗುತ್ತೆ. ಹೆಂಗೆ ನಡೀತೀರಾ, ನಿಮ್ಮ ಹಾವ ನೀವು ರೋಡಲ್ಲಿ ಬಂದ್ರೂ ನಿಮ್ಮ ವಿಚಾರ ಅಷ್ಟು ಬಾಬು ನೆನಪಲ್ಲಿ ಶುದ್ಧವಾಗಿರಬೇಕು. ಇಲ್ಲಾಂದ್ರೆ ಅಂತಿಮ ಸಮಯದಲ್ಲಿ ಈ ವಿಚಾರ ಮತನ ಮಾಡೋದು ಬಾಬು ನೆನಪಲ್ಲಿರೋ ಅಭ್ಯಾಸ ಆಗಲಿಲ್ಲ ಅಂದರೆ ಹೇಳ್ತಾರಲ್ಲ ಬಾಬಾ 8 ಜನ 10 ಜನ ಬಂದ್ಬಿಟ್ಟು ಪ್ರವೇಶ ಮಾಡಿಬಿಡ್ತಾರೆ ಅಂತ. ಎಚ್ಚರ ಇರಬೇಕಾಗುತ್ತೆ. ನೀವು ಮಕ್ಕಳು ಸದಾ ಹರ್ಷಿತವಾಗಿರಿ. ಲಕ್ಷ್ಮೀನಾರಾಯಣನ್ ನೋಡಿ ಹೆಂಗಿದ್ದಾರೆ. 2 ಮಾತು, ಒಂದು ಮುಖದಿಂದ ಸದಾ ಜ್ಞಾನ ರತ್ನಗಳು ಬರಲಿ, ಇನ್ನೊಂದು ಸದಾ ಹರ್ಷಿತವಾಗಿರಿ, ಚೀಚಿ ಮಾತಾಡಂಗಿಲ್ಲ. ಇನ್ಕೋಯಿ ಏನೇ ದೇಹಾಭಿಮಾನದ ಅಲ್ಲಿ ಇಲ್ಲಿ ಮಾತಿನ ಟೋಟಲ್ ದೇಹಾಭಿಮಾನದ ಕನೆಕ್ಟೆಡ್ ದೇಹದ ಸಂಬಂಧ ಇದೆಲ್ಲ ಮಾತುಗಳೇನಿದೆ ಆಸುರಿ ಮಾತು. ಇನ್ನೊಂಕಿ ಆತ್ಮ ने ज्ञान रतन धारण किया था. ದೇವತೆ ಲಕ್ಷ್ಮೀನಾರಾಯಣ ಯಾಕೆ ಖುಷಿಯಾಗಿರೋದು? मुख से सदैव ज्ञान रतन निकलते हैं, ज्ञान ही सुनते सुनाते. कितना ಖುಷಿ रहना चाहिए. ನಿಮಗೆ ಕೆಲಸನೇ ಏನು ಮಕ್ಕಳೇ? ದೇವತೆಗಳು ಈಗ ಸಂಗಮ ಯುಗದಲ್ಲಿ ಜ್ಞಾನ ತಗೊಂಡು ಹೋಗಿದ್ರು, ಅದಕ್ಕೆ ಹರ್ಷಿತವಾಗಿದ್ದಾರೆ. ಈಗಲೂ ನೀವು ಜ್ಞಾನ ಕೇಳ್ತಾ ಇರಿ, ಕೊಡ್ತಾ ಇರಿ. ಇದೇ ನಿಮ್ಮ ಕೆಲಸ, ಆವಾಗಲೇ ಖುಷಿ ಇರುತ್ತೆ. ज्ञान रतन जो भी तुम लेते हो फिर ये सभी हीरे जवाहरात बन जाते. नवरत्नों की माला कोई हीरे जवाहरातों की नहीं है, इन ज्ञान रत्नों की ये माला है. मनुष्य लोग फिर वो रतन समझ अंगूठियाँ आदि पहन लेते हैं. इन ज्ञान रत्नों की माला पुरुषोत्तम संगम युग पर पड़ती है. ये रतन ही तुमको मनुष्य से देवता कितना जन्मों के लिए, भविष्य 21 जन्मों के लिए माला माल बनाते हैं. ಯಾಕೆ ಜ್ಞಾನದಿಷ್ಟು ಆಳ ಅಂದರೆ, ಜ್ಞಾನ ಅಂದರೆ ಬರೀ ಮುರುಳಿಯಲ್ಲಿ 4 ಸಬ್ಜೆಕ್ಟ್ ಇದೆ, ಒಂದಲ್ಲ. ಸೊ ಯಾರು 4 ಸಬ್ಜೆಕ್ಟಲ್ಲಿ ಪ್ರವೀಣರಾಗ್ತಾರೆ ಅಂದರೆ, ಆ ಧಾರಣೆಗಳಲ್ಲಿ ಬರ್ತಾರೆ ಅಂತಂದರೆ ಅವರು 9 ರತ್ನ ಅಷ್ಟರತ್ನಗಳಲ್ಲಿ ಬರ್ತಾರೆ. ಅವ್ರದ್ದೇ ಮಾಲೆ ಆಗೋದು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಮಕ್ಕಳೇ ಅದರದ್ದು ವ್ಯಾಲ್ಯೂ ಎಷ್ಟಿದೆ. ನೀವು ಜ್ಞಾನ ರತ್ನಗಳು ವಜ್ರ ವೈಡೂರ್ಯಗಳ ಅಂದರೆ ಜ್ಞಾನಧನ ಎಷ್ಟು ಶ್ರೇಷ್ಠ, ಅದರ ಧಾರಣೆ ಎಷ್ಟು ಶ್ರೇಷ್ಠ ಅನ್ನೋದನ್ನು ನೀವು ತಿಳ್ಕೊಬೇಕಾಗುತ್ತೆ. ಈ ಆತ್ಮಗಳ ಹೆಸರಲ್ಲಿ ಅವರು 9 ಅರಳಿರೋದು ಇದನ್ನು ರಿಂಗ್ ಹಾಕೋತಾರೆ ಅಂದರೆ ಅದರ ವ್ಯಾಲ್ಯೂ ಎಷ್ಟಲ್ವಾ. ಎದಕ್ಕೆ ಹೇಳ್ತಿದ್ದಾರೆ ಬಾಬಾ, 21 ಜನ್ಮಕ್ಕೆ ಮಾಲಾಮಾಲ್ ಆಗಬೇಕಾ ಬೇಡವಾ? ಅಟೆನ್ಷನ್ ಪ್ಲೀಸ್, ಇನ್ಕೋ ಕೊಯ್ ಲೂಟ್ ನ ಸಕೆ. ಹೊತ್ಕೊಂಡು ಹೋಗೋಕ್ಕಾಗುತ್ತಾ ಜ್ಞಾನ ರತ್ನ? ನಮ್ಮ ಹತ್ರ ಯಾರು ಕಿತ್ಕೊಂಡು ಹೋಗೋಕ್ಕಾಗಲ್ಲ. यहाँ तुम ये हीरे जवाहरात रत्नों को जट कोई लूट ले जाए. तुम अपने को बहुत बहुत समझदार बनाना है, आसुरी अवगुणों को निकालना है. आसुरी अवगुणों से शक्ल ही ऐसे हो जाती है. क्रोध में लाल लाल तांबे जैसे शक्ल हो जाती. काम विकार वाले तो काले बन जाते. तो बच्चों को हर बात में विचार सागर मंथन करना चाहिए. ये पढ़ाई आई ही बहुत धन पाने की, ये पढ़ाई कोई रतन थोड़ी ही है. हाँ, नॉलेज पढ़कर बड़ा पोजीशन पा लेते हो तो पढ़ाई काम आई ना कि पैसा.
ತಂದೆ ಹೇಳೋದು ಈಗ ಟೂ ಲೇಟ್ ಆಗಬಾರ್ದು, ನೀವು ಎಲ್ಲ ವಜ್ರ ವೈಡೂರ್ಯಗಳು ಜ್ಞಾನವನ್ನೇ ಹೇಳಲಾಗುತ್ತೆ. ಸ್ಥೂಲ ವಜ್ರ ವೈಡೂರ್ಯಗಳಿದ್ರೆ ಯಾರಾದರೂ ಲೂಟಿ ಮಾಡಿ ಎತ್ಕೊಂಡು ಹೋಗ್ತಾರೆ, ಇದನ್ನು ಯಾರು ಲೂಟಿ ಮಾಡೋಕ್ಕಾಗಲ್ಲ. ನೀವು ಮಕ್ಕಳು ತುಂಬ ಬುದ್ಧಿವಂತರಾಗಬೇಕು. ಇನ್ನೊಂದು ಅವಗುಣಗಳನ್ನು ಸಂಪೂರ್ಣ ಸಮಾಪ್ತಿ ಮಾಡಬೇಕು. ಅವಗುಣಗಳಿದ್ದರೆ ಕಾಮ್ 5 ಅವಗುಣಗಳು 5 ವಿಕಾರಗಳಷ್ಟೇ ಅಲ್ಲ, ದೊಡ್ಡ ಅವಗುಣ, ದೊಡ್ಡ ಭೂತ. ಯಾವುದು ಮುಖವನ್ನು ತಾಮ್ರ ಥರ ಮಾಡಿಬಿಡುತ್ತೆ, ಕ್ರೋಧ ಅಂದರೆ ಕಪ್ಪು ಮಾಡಿಬಿಡುತ್ತೆ, ಕಾಮ್ ವಿಕಾರ, ಕಾಲಾಮೂಕರ್ಲಿ ಅಂತಾರಲ್ಲ ಬಾಬಾ. ಅದಕ್ಕೆ ಮಕ್ಕಳೇ ಇದ್ರ ಬಗ್ಗೆ ವಿಚಾರ ಸಾಗರ ಮಥನ ಮಾಡಿ, ವಿದ್ಯೆಯಿಂದನೇ ನೀವು ಸಂಪತ್ತಿವಾನ್ ಆಗೋಕ್ಕೆ ಸಾಧ್ಯ. ಸ್ಥೂಲ ಹಣದ ಪ್ರಶ್ನೆ ಇಲ್ಲ. ಯಾಕೆ ವಿದ್ಯೆ ಸಂಪತ್ತಿವಾನ್ ಮಾಡುತ್ತೆ ಅಂದರೆ ಪಡಾಯಿಂದ ಪೊಸಿಷನ್ ಬರುತ್ತಲ್ಲ, ಪೊಸಿಷನ್ನಲ್ಲಿ ಸ್ವತಃ ಎಲ್ಲ ಪ್ರಾಪ್ತಿ ಆಗುತ್ತೆ. ಈಗ IAS ಆಫೀಸರ್ ಯಾಕಾಗೋದು? ಓದಿದ ಮೇಲಲ್ಲ, ಅದ್ರ ಮೇಲೆ ತಾನೇ ಸಂಪಾದನೆ. पढ़ाई ही धन है, वो है हद का धन, ये है बेहद का धन। ऐ तो दोनों पढ़ाई अभी तुम समझते हो, बाप हमको पढ़ाकर विश्व का मालिक बनाते। ಎರಡೂ ವಿದ್ಯೆನೇ. ಅದರ ಲಿಮಿಟೆಡು ಒಂದು ಜನ್ಮ, ಇದು ಅನ್ಲಿಮಿಟೆಡು. ತಂದೆ ಪರಮಾತ್ಮ ಅವಿನಾಶಿ ತಂದೆ ಓದಿಸ್ತಿರೋ ವಿದ್ಯೆ ವಿಶ್ವದ ಮಾಲೀಕರನ್ನು ಮಾಡುತ್ತೆ. वो अल्पकाल क्षणभंगुर की पढ़ाई है एक जन्म के लिए, फिर दूसरे जन्म में नए सिर पढ़ना पड़े। वहाँ धन के लिए पढ़ाई की दरकार नहीं, वहाँ तो अभी के पुरुषार्थ से अकिचार अंदर अथाह धन मिल जाता, धन अविनाशी बन जाता। देवताओं के पास धन बहुत था, फिर जब भक्ति मार्ग अर्थात रावण राज्य में आए तो कितना था, कितने मंदिर बनाए। फिर आकर मुसलमान आदि ने धन लूटा, कितने धनवान थे। आज की पढ़ाई से इतना धनवान कोई बन नहीं सकते। ಕೇಳಿ, ಬಾಬೋರ್ ಓದಿಸೋ ವಿದ್ಯೆ ಮತ್ತು ಲೌಕಿಕ ವಿದ್ಯೆ ಅಲ್ಪ ಕಾಲದ ಕ್ಷಣಭಂಗುರ ಸುಖ ಸಿಗ್ಬೋದೇ ಹೊರ್ತು, ಸ್ವಲ್ಪ ಸಿಗ್ಬೋದೇ ಹೊರ್ತು, ಇಷ್ಟು ಅಥಾಹ ಸಂಪತ್ತು, ಇಷ್ಟು ದೊಡ್ಡ ಪೊಸಿಷನ್, ವಿಶ್ವದ ಮಾಲೀಕರಾಗೋದು ಬಾಬೋರ ವಿದ್ಯೆಯನ್ನು ಬಿಟ್ಟರೆ ಬೇರೆ ಯಾವ ವಿದ್ಯೆಯಿಂದ ಸಿಗೋಕ್ಕೆ ಸಾಧ್ಯ ಇಲ್ಲ ಅಂತಿದ್ದಾರೆ ಬಾಬೋರು. ನೀವು ಸತ್ಯ ತ್ರೇತಾಯುಗದಲ್ಲಿ ಧನವಂತರಾಗಿರೋದಷ್ಟೇ ಅಲ್ಲ, ಅಲ್ಲಿ ಮೆಹಲ್ಗಳೇ ಗೋಲ್ಡನ್ ಮೆಹಲ್ ಬಿಡ್ರಿ. ದ್ವಾಪರದ ನಂತರನೂ ಮಕ್ಕಳೇ ಇಷ್ಟು ದೊಡ್ಡ ದೊಡ್ಡ ಟೆಂಪಲ್ ಕಟ್ಸಿದ್ರಿ, ಎಲ್ಲಿ ಬರೀ ಸಂಪತ್ತಿತ್ತು, ಮುಸಲ್ಮಾನರು ಬಂದು ಎಲ್ಲ ಲೂಟಿ ಮಾಡ್ಕೊಂಡು ಹೋಗ್ಬಿಟ್ರಲ್ವ ಅಂತಿದ್ದಾರೆ ಬಾಬಾ. ಈಗೇನಾಗಿದೆ, ಭಾರತ ಬಹುತ್ ಗರೀಬ್ हो गया। तो पढ़ाई से देखो मनुष्य क्या बन जाता, गरीब से साहूकार। अभी भारत भी कितना गरीब है, साहूकारों को तो फुर्सत ही नहीं है, अपना अहंकार रहता है, मैं फलाना हूँ ಅಲ್ವಾ. ಮೂಲ ಮಾತೇನು, ಬಾಬಾ ಮನುಷ್ಯರಿಂದ ದೇವತೆ ಮಾಡ್ತಾರೆ ಅಂದರೆ ಅದು ಎಷ್ಟು ದೊಡ್ಡ ಪೊಸಿಷನ್ನು, ಎಷ್ಟು ದೊಡ್ಡ ಸಾಹುಕಾರಿಕೆ, ಇಲ್ಲೇನಿದೆ. ಅದಕ್ಕೆ ಬಾಬಾ ಹೇಳೋದು ಭಾರತ ಬಡ ದೇಶ ಆಗೋಯ್ತು. ಈಗ ಸಾಹುಕಾರಿಗಂತೂ ಫುರ್ಸತ್ತೇ ಇಲ್ಲ, ಅಹಂಕಾರ ತುಂಬ ಇರುತ್ತೆ, ನಮ್ಮ ಹತ್ರ ದುಡ್ಡಿದೆ, ನಾನು ಇದು ಅಂತ. इसमें अहंकार आदि मिट जाना चाहिए। हम आत्मा है, आत्मा के पास तो धन दौलत हीरे जवाहरात आदि कुछ भी नहीं है। ಇದು ಮೇನ್ ರಿಯಲೈಸೇಷನ್. ನನ್ನ ಆತ್ಮ ಖಾಲಿ ಕೈಯಲ್ಲಿ ಬಂದೆ, ನನ್ನ ಹತ್ರ ಧನ ಸಂಪತ್ತು ಹೀರೆ ಜವಾಹರಾತ್ ಇದೆಲ್ಲ ಏನಿಲ್ಲ. ಹೆಂಗೆ ಖಾಲಿ ಬಂದೆ ಹಾಗೆ ಹೋಗಬೇಕು, ಇದು ರಿಯಲೈಸೇಷನ್. ಹೋಗಬೇಕಾದ್ರೆ ಏನು ಮಾಡ್ಕೊಂಡು ಹೋಗಬೇಕು, ಏನು ತಗೊಂಡು ಹೋಗಬೇಕು, ಇದು ರಿಯಲೈಸೇಷನ್. 3 ಮಾತು ಸ್ಪಷ್ಟವಾದ ಆಳ, ಆತ್ಮ, ಬಾಬಾ ಆ್ಯಂಡ್ ಸೃಷ್ಟಿ ಆದಿ ಮಧ್ಯ ಅಂತ್ಯ ಅರ್ಥ ಆದವ್ರಿಗೆ ಇಲ್ಲಿನ ಆಸಕ್ತಿ ಅಹಂಕಾರಗಳಿರೋಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾರಲ್ಲ, ನನ್ನ ಹತ್ರ ಬಂದ ತಕ್ಷಣ ನೀವು ಅಹಂಕಾರ ಬಿಟ್ಬಿಡ್ರಿ ಅಂತ. ಬಾಬ್ ಭಿ ಕೇತೆ ಹೇ ದೇಹ ಸಹಿತ ಸಬ್ ಸಂಬಂಧ छोड़ो, ಆತ್ಮ ಶರೀರ್ छोड़ती है तो ಸಾಹುಕಾರ ಆದಿ ಸಬ್ ಖತಮ್ ಹೋ ಜಾತಿ ಹೈ. ಸಾಹುಕಾರಿ ತಗೊಂಡೋಗ್ತಾರ, ಕರೋಡಿದ್ರು ಖಾಲಿ ಕೈಯಲ್ಲಿ ಓಡಬೇಕಾಗತ್ತೆ ಸಾಹುಕಾರಿಕೆ. ಅದಕ್ಕೆ ಬಾಬಾ ಹೇಳೋದು, ಇರುವಾಗಲೇ ದೇಹ ಸಹಿತ ಸಂಬಂಧಗಳನ್ನು ಮರೀರಿ ಮಕ್ಕಳೇ, ಹೋಗುವಾಗ ನೀವೇನು ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತ. जब नए सिर पढ़कर फिर धन कमावे, या तो दान पुण्य अच्छा किया तो साहूकार के घर जन्म लेंगे। कहते हैं ना, पास्ट के कर्मों का फल है, नॉलेज का दान किया होगा, वहाँ कॉलेज धर्मशाला आदि बनाई होंगे तो उसका फल मिल जाता है, परंतु अल्पकाल के लिए।
ये दान पुण्य भी ये यहाँ किया जाता, सतयुग में नहीं किया जाता। सतयुग में अच्छे ही कर्म होते हैं क्योंकि अभी का वर्षा मिला हुआ है। यहाँ वहाँ कोई कभी विक्रम होता नहीं क्योंकि रावण ही नहीं है। गरीबों का भी विक्रम नहीं बनेगा, यहाँ तो साहूकारों के भी विक्रम बनते। ಸತ್ಯುಗ ಕಲಿಯುಗದ ಕಾಂಟ್ರಾಸ್ಟ್ ಇವೆಲ್ಲ ನೀವು ಮನನ ಚಿಂತನೆ ಮಾಡೋಕ್ಕೆ ಎರಡೆರಡು ವರ್ಡಲ್ಲಿ ನೋಟ್ ಮಾಡ್ಕೊಂಡ್ಬಿಡ್ರಿ. ಸತ್ಯುಗ ಏನು, ಕಲಿಯುಗ ಏನು ಅಂತ. ಬಾಬಾ ಹೇಳ್ತಾರೆ, ಇಲ್ಲಿ ಓದಿ ಹಣ ಸಂಪಾದನೆ ಮಾಡಿದ್ರು, ಅಲ್ಪ ಕಾಲದ ದಾನ ಪುಣ್ಯ ಮಾಡಿದ್ರು ಅಲ್ಪ ಕಾಲಕ್ಕೆ ಸಿಗುತ್ತೆ. ಧನವಂತರ ಮನೆಯಲ್ಲಿ ಜನ್ಮ ತಗೋಬೋದು. ಕಾಲೇಜ್ ಕಟ್ಸಿದ್ರೆ, ವಿದ್ಯಾವಂತರು ಹಾಸ್ಪಿಟ್ಲ್ ಕಟ್ಸಿದ್ರೆ ಅದು ಆರೋಗ್ಯವಂತರಾಗಿ ಜನ್ಮ ತಗೋಬೋದೇ ಹೊರತು ಪರ್ಮನೆಂಟ್ ಇಲ್ಲ. ಬಟ್ ಇಲ್ಲಿ ನೀವೇನು ಓದಿ ಇದು ಮಾಡ್ತೀರಾ, ಸಂಗಮ ಯುಗದ ದಾನ ಪುಣ್ಯ ಏನಿದೆ ಅದು ಸತ್ಯ ತ್ರೇತಾಯುಗದಲ್ಲಿ ಸಂಪೂರ್ಣ ಸಂಪತ್ತಿವಾನ್ ಮಾಡುತ್ತೆ. ಅಷ್ಟೇ ಅಲ್ಲ, ಅಲ್ಲಿ ವಿಕರ್ಮಗಳಾಗಲ್ಲ, ರಾವಣ ಇಲ್ಲ, ಬಡವರು ಅಲ್ಲಿ ಪೊಸಿಷನ್ ಪ್ರಜೆಗಳ ಪ್ರಜೆ ಇರ್ಬೋದು, ಅಲ್ಲಿ ವಿಕರ್ಮಗಳಾಗೋದೇ ಇಲ್ಲ ಯಾರಿಂದ, ಅಷ್ಟು ಸುಖಿಯಾಗಿರ್ತಾರೆ. ಇಲ್ಲಿ ಎಲ್ಲರದು ಸಾಹುಕಾರರದು ಆಗುತ್ತೆ, ಬಡವ್ರದ್ದು ಆಗುತ್ತೆ, ಎಲ್ಲರದು ವಿಕರ್ಮಗಳೇ, ಜ್ಞಾನನೇ ಗೊತ್ತಿಲ್ಲಲ್ಲ. ಬಟ್ ಬ್ರಾಹ್ಮಣರು ವಿಕರ್ಮ ಮಾಡೋಕ್ಕೆ ಸಾಧ್ಯ ಇಲ್ಲ, ಮಾಡಂಗಿಲ್ಲ, ದೇಹಾಭಿಮಾನ ವಶ. ತಬ್ ತೋ ये सब बीमारी आदि होती है. ವಿಕರ್ಮಗಳ ರಿಸಲ್ಟಲ್ಲಿ ಅದಕ್ಕೆ ತಾನೇ ಇಷ್ಟೆಲ್ಲ ಕಾಯಿಲೆಗಳು. ನೋಡ್ರಿ ಕಾಯಿಲೆ ಎಷ್ಟು ರೂಪ ತಗೋತಾ ಇದೆ. वहाँ विकार में जाते ही नहीं है तो विक्रम कैसे बनेंगे. सारा मदार कर्मों पर है. ये माया रावण का राज्य है जो मनुष्य विकारी बन जाते, बाप आकर पढ़ाकर निर्विकारी बनाने लिए. क्यों पढ़ाते हैं बाबा? निर्विकारी बनाने लिए. बाप निर्विकारी बनाते हैं, माया विकारी बना देती है. राम वंशी और रावण वंशी की युद्ध चलती है. तुम बाप के बच्चे हो, वो रावण के बच्चे हैं. कितने अच्छे अच्छे बच्चे माया से हार खा लेती है. माया बड़ी प्रबल है. ಇಂಪಾರ್ಟೆಂಟು, ಇಡೀ ಆಧಾರ ಕರ್ಮಗಳ ಮೇಲಿದೆ. ಮಕ್ಕಳೇ, ವಿಕರ್ಮಗಳನ್ನು ನೀವಿಲ್ಲಿ ಮಾಡಂಗಿಲ್ಲ. ಇಲ್ಲಾಂದರೆ ಬಾಬಾ ಹೇಳ್ತಾರೆ, ವಿಕಾರಗಳ ವಶನೇ ವಿಕರ್ಮಗಳಾಗೋದು. ಈಗ ಅದನ್ನು ಬಿಟ್ಬಿಡಿ. ಇದು ಮಾಯೆ, ರಾವಣ ರಾಜ್ಯ. ಮನುಷ್ಯರಂತೂ ವಿಕಾರಿಗಳಿದ್ದಾರೆ. ನಾನು ಬಂದಿರೋದೇ ನಿಮ್ಮನ್ನು ನಿರ್ವಿಕಾರಿ ಮಾಡೋಕ್ಕೆ. ಬಟ್ ಆದರೂ ಮಾಯೆ ಏನು ಮಾಡುತ್ತೆ, ಸೋಲಿಸ್ಬಿಡುತ್ತೆ. ರಾಮವಂಶಿ ರಾವಣ ವಂಶಿ ಇಬ್ಬರದೂ ಯುದ್ಧ ಟಗಾಫಾರ್ ನಡೀತಿದೆ ಅಂತಿದ್ದಾರೆ ಬಾಬವರು. ಮಾಯೆ ಪ್ರಬಲವಾಗಿದೆಯಲ್ಲ, ಒಳ್ಳೊಳ್ಳೆ ಮಕ್ಕಳನ್ನು ಓಡೋಗ್ಬಿಡ್ತಾರೆ. ಫಿರ್ ಭಿ ಉಮೀದ್ ರಖತೆ ಹೈ, ಅಧಮ್ ಸೆ ಅಧಮ್ का भी उद्धार करना होता है. बाप को तो सारे विश्व का उद्धार करना होता. बहुत गिरते हैं, एकदम छट खाते में अदम से अदम बन जाते. ऐसे का भी बाप उद्धार करते. ನಾನು ಬಂದಿರೋದೇ ಅಧಮರಿಂದ ಅಧಮಗತಿಯಲ್ಲಿರೋರು ಉದ್ಧಾರ ಮಾಡೋಕ್ಕೆ. ನನ್ನ ಮಕ್ಕಳಾದ ನಂತರನೂ ಯಾರು ವಿಕಾರಕ್ಕೆ ವಶರಾಗ್ತಾರೆ, ಅವ್ರ ಅಧಮರಲ್ಲಿ ಅಧಮಗತಿ ಪಡ್ಕೊಂಡ್ರೂ ನಾನು ಅವ್ರದ್ದು ಉದ್ಧಾರ ಮಾಡ್ತೀನಿ. ಅಧಮ್ ತೋ ಸಭೆ ರಾವಣ ರಾಜ್ಯ ಮೇ. ಮನುಷ್ಯರು ವಿಕಾರಕ್ಕೆ ವಶರಾದ್ರಂದರೆ ಅಧಮಗತಿ. ಆದರೆ ಅವರೆಲ್ಲರನ್ನೂ ಉದ್ಧಾರ ಮಾಡ್ತೀನಿ ಅಂತಾರೆ ಬಾಬವರು. ಕ್ಯೋ ಬಾಪ್ ಬಚಾತೆ, ಎಲ್ಲರನ್ನ ಬಚಾವ್ ಮಾಡ್ತೀನಿ. फिर भी गिरते रहते हैं तो बहुत अदम बन जाते हैं. उनका फिर इतना चढ़ना नहीं होता. वो अदमपना अंदर खाता रहता है. जैसे तुम कहते हो ना, अंतकाल जो स्त्री सिमरे, उनकी बुद्धि में वो अदमपना ही आता रहेगा. तो बाप बैठ बच्चों को समझाते हैं, कलब कलब तुम ही देवता बनते हो. ಅಂದರೆ ವಿಕಾರ ಇಷ್ಟು ಕೆಟ್ಟದು, ಕಾಮ ವಿಕಾರ ಬೀಳ್ತಾನೆ ಇರ್ತಾರೆ. ನಾನು ಎಷ್ಟು ಹೇಳಿದ್ರು ಜಾಸ್ತಿ ವಿಕಾರಕ್ಕೆ ವಶರಾಗ್ಬಿಟ್ರೆ ಬಾಬಾ ಹೇಳ್ತಾರೆ ಅವ್ರಿನ್ನ ಎದ್ದೊಳಕ್ಕಾಗಲ್ಲ. ಎಷ್ಟೇ ಏನು ಮಾಡಿದ್ರು ಆ ಸ್ಥಿತಿ ಬರೋಲ್ಲ. ಯಾಕೆಂದರೆ ಅವ್ರ ಮನಸ್ಸಲ್ಲಿ ಅದೇ ಕೆಟ್ಟದಾಗಿರೋದು ಅಥವಾ ನಡೆದಿರೋದು ನಡೀತಾ ಇರುತ್ತೆ. ಬುದ್ಧಿ ಸ್ತ್ರೀಯರ ಕಡೆ ಆಕರ್ಷಣೆ ಆಗೋದು ಸರಿ ಇಲ್ಲಲ್ಲ. ಅಂತ್ಯಕಾಲದಲ್ಲಿ ಸ್ತ್ರೀ ಸಿಮಿರೆ ಅವ್ರು ಹೋಗ್ಬಿಟ್ಟು ಹುಳಗಳಾಗ್ತಾರೆ ಅಂತ ಗಾಯನ ಇರೋದು. ಅಷ್ಟು ಕೆಳಮಟ್ಟದಲ್ಲಿ ಬರ್ತಾರೆ ಅನ್ನೋ ಥರ. ಅದಕ್ಕೆ ಹುಷಾರಾಗಿರ್ಬೇಕು ಮಕ್ಕಳೇ. ನೀವು ಮಕ್ಕಳಿಗೆ ನಾನೇನು ಹೇಳ್ತೀನಿ, ಕಲ್ಪ ನಾನು ದೇವತೆ ಮಾಡೋಕ್ಕೆ ಬರ್ತೀನಿ ಅಂದರೆ ನೀವು ದೇವತೆಗಳಾಗ್ರಪ್ಪ ಅಂತಾರೆ. ಜಾನ್ವರ್ ಬನೆಂಗೆ ಕ್ಯೂ ಮನುಷ್ಯ ಬಂತೆ ಹೇ ಅವ್ರು ಸಮಜ್ತೆ ಹೇ. ಇನ್ ಲಕ್ಷ್ಮೀ ನಾರಾಯಣ್ ಕೋ ಭಿ ನಾಕ್ ಕಾನ್ ಆದಿ ಏನಾ ಹೇ ತೋ ಮನುಷ್ಯನ.
परंतु दैवी गुण वाले इसलिए इनको देवता कहा जाता. ಮನುಷ್ಯರು ಪ್ರಾಣಿಗಳಾಗೋಕ್ಕಾಗಲ್ಲ. ನೀವು ದೇವತೆಗಳಿದ್ದವರು ಮನುಷ್ಯರಾಗಿದ್ದೀರ. ದೇವತೆಗಳೂ ಮನುಷ್ಯರೇ, ಅವ್ರಿಗೂ ಕಣ್ಣು ಮೂಗು ಕಿವಿ ಇದೆಯಲ್ಲ ಅಂತ ಹೇಳ್ತಿದ್ದಾರೆ ಬಾಬುವರು. ಅದಕ್ಕೆ ಬಟ್ ಏನು ಡಿಫ್ರೆನ್ಸ್ ಏನು? ದೈವಿ ಗುಣಗಳು, ಸ್ಪೆಷಲಿ ಪವಿತ್ರತೆಯ ಕಾರಣ ಅವರು ದೇವತಾ. ऐसा सुंदर देवता कैसे बनते, फिर कैसे गिरते, इस चक्र का तुमको मालूम पड़ जाता है. पड़ गया है ना अभी. जो विचार सागर मंथन करते होंगे उनको धारणा भी अच्छी होंगी. विचार सागर मंथन ही नहीं करते तो बुद्धू बन पड़ते हैं. मुरली चलाने वाले का विचार सागर मंथन चलता रहेगा ना. इस टॉपिक पर ये समझाना है. ऑटोमेटिकली विचार सागर मंथन चलता है. फलाने आने वाले हैं, उनको भी उल्लास में समझाएंगे. हो सकता है कुछ समझ जाए. भाग्य पर है. कोई जट निश्चय करेंगे, कोई नहीं करेंगे. उम्मीद रखी जाती है. ತಂದೆ ಹೇಳ್ತಿರೋದು ಅಂದರೆ ಸುಂದರ ದೇವತೆಗಳು ಹೆಂಗಾಗ್ತೀವಿ, ಯಾವ ವಿಧಿಯಲ್ಲಿ, ಜ್ಞಾನದಿಂದ. ಬೀಳೋದು ಯಾಕೆ? ರಾವಣನ ಕಾರಣ. ಇದೆಲ್ಲ ಗೊತ್ತಾದ ಮೇಲೆ ಇದ್ರದ್ದು ವಿಚಾರ ಸಾಗರ ಮಥನ ಮಾಡಬೇಕು. ನಮ್ಮ ತಂದೆ ಈಗ ಬಂದು ಜ್ಞಾನ ಕೊಡುವಾಗ ಇದು ಸಮಯ ಅಲ್ಲ, ವಿಕಾರಗಳಿಗೆ ದೇಹಾಭಿಮಾನಕ್ಕೆ ವಶರಾಗೋ ಟೈಮ್ ಅಲ್ಲ. ನಾನೀಗ ಉನ್ನತಿ ಮಾಡಿಕೊಳ್ಬೇಕು. ಜ್ಞಾನದ ಧಾರಣೆ ಮಾಡೋ ಮಕ್ಕಳು, ಜ್ಞಾನ ಮುರುಳಿ ಹೇಳೋ ಮಕ್ಕಳಿಗೆ ವಿಚಾರ ಸಾಗರ ಮಥನ ನಡೆಯುತ್ತಲ್ಲ. ಯಾರಾದರೂ ಬರ್ತಾರೆ ಅಂದರೆ ಅವ್ರಿಗೂ ಉಮಂಗ್ ಉತ್ಸಾಹದಿಂದ ತಿಳಿಸ್ತಾ ಹೋಗ್ತಾರೆ. ಇಡೀ ದಿನ ಜ್ಞಾನ ಬುದ್ಧಿಯಲ್ಲಿರೋ ಕಾರಣ, ಚಿಂತನೆ ನಡೆಯೋ ಕಾರಣ ಅದನ್ನೇ ಹೇಳ್ತಾರೆ, ಬೇರೆ ಹೇಳೋಕ್ಕಾಗುತ್ತಾ? ಅನೇಕರಿಗೆ ತಿಳಿಸ್ದಾಗ ಕೆಲವರು ತಿಳ್ಕೊಳ್ತಾರೆ, ಕೆಲವರು ತಿಳ್ಕೊಳ್ಳಲ್ಲ, ಓಡೇ ಹೋಗ್ಬಿಡ್ತಾರಲ್ಲ. ಇದು ವಂಡರ್ಫುಲ್ ಮಾತು. ಭಾಗ್ಯ ಬೇಕು ಅಂತಿದ್ದಾರೆ ಬಾಬುವರು. ನೀವೆಲ್ಲ ಭಾಗ್ಯವಂತರಲ್ವಾ ಕೇಳ್ತಿರೋರೆಲ್ಲ. कोई जट निश्चय करेंगे, कोई नहीं. उम्मीद तो रखी जाती, अभी नहीं तो आगे चलकर समझेंगे ज़रूर. उम्मीद रखनी चाहिए. उम्मीद रखना माना सर्विस का शौक है, तकना नहीं है. बल कोई पढ़कर फिर अदम बना है, आता है तो ज़रूर उनको विजिटिंग रूम में बिठाएंगे ना. वहाँ कहेंगे चले जाओ. ज़रूर पूछेंगे इतने दिन क्यों नहीं आए. कहेंगे माया से हार काली. ऐसे ढेर आते हैं, समझते हैं ज्ञान बहुत अच्छा था, परंतु माया ने हरा दिया. स्मृति तो रहती है ना. ಅಂದರೆ ಯಾರೇ ಬರಲಿ ಬಾಬಾ ಹೇಳ್ತಾರೆ ವಿಶ್ವಾಸ ಇಟ್ಕೋಬೇಕಾಗುತ್ತೆ, ಹೋಪ್ ಇಟ್ಕೋಬೇಕಾಗುತ್ತೆ. ಜ್ಞಾನ ಅವಿನಾಶಿ, ಕೇಳಿದವ್ರು ಬರಲೇಬೇಕು. ಹಂಗೆ ಕೆಲವ್ರು ಬರ್ತಾ ಇರೋರು ಹೊರಟೋಗ್ತಾರೆ. ಬಂದರೆ ಏನು ಹೇಳ್ತಾರೆ, ಅಯ್ಯೋ ಏನು ಮಾಡೋದು ಬಿದ್ದೋಗ್ಬಿಟ್ಟೆ ಅಂತ. ಸೊ ಹಂಗೆ ಬಾಬಾ ಹೇಳೋದು ಅವ್ರ ಹತ್ರ ವಿಸಿಟಿಂಗ್ ರೂಮಲ್ಲಿ ಕೂರಿಸಿ ಮಾತಾಡ್ರಿ. ಅಂದರೆ ಯಾವ ಆತ್ಮಗಳನ್ನು ಬಿಡಬೇಡಿ ಅಂತ ಹೇಳ್ತಿರೋದು ಬಾಬಾ. ಉಲ್ಲಾಸ ಉಮಂಗ ತಂದು ಅವರನ್ನು ಮುಂದುವರಿಸಿ ಅಂತ ಅವಾಗ ಸರ್ವೀಸ್ ಶೋಂಕ್ ಇದೆ ಅಂತ ಸುಸ್ತಾಗಂಗಿಲ್ಲ. ಈ ಕೆಲವ್ರು ಏನು ಹೇಳ್ತಾರೆ, ಅಯ್ಯೋ ಎಷ್ಟೊಂದು ಹೇಳಿದ್ವಿ ರೀ, ಏನು ಕೇಳಲ್ಲ, ಬಿಟಾಕ್ರಿ ಅಂತಾರೆ. ಹಂಗಿರಂಗಿಲ್ಲ. ಅಂದರೆ ಸುಸ್ತಾದರೆ ಬಿಟಾಕಿ ಅಂತಂದರೆ ಹೋಯ್ತು ಅಂತ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ, तो भक्ति में तो हारने और जीतने की बात ही नहीं होती है. ये नॉलेज धारण करने की है. अभी तुम बाप द्वारा सच्ची गीता सुनते हो. जैसे देवता बन जाते हो, बिगर ब्राह्मण बने देवता नहीं बन सकते. ನೋಡಿ, ಭಕ್ತಿಯಲ್ಲಿ ಸೋಲು ಗೆಲುವಿಲ್ಲ, ಬಟ್ ಜ್ಞಾನದಲ್ಲಿ ಬಂದಮೇಲೆ ಸೋಲು ಗೆಲುವು, ಗಿರ್ನ ಚಡನ ಇದಿದ್ದೇ ಇದೆ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ, ಬೀಳ್ಕೂಡ್ದು, ಸೋಲು ಕೂಡ್ದು, ನೀವು ಮುಂದುವರಿಬೇಕು, ಜ್ಞಾನದ ಧಾರಣೆ ಮಾಡಬೇಕು. ಯಾವ ಮಕ್ಕಳು ತಂದೆಯಿಂದ ಸತ್ಯ ಗೀತೆಯನ್ನು ಅರ್ಥ ಮಾಡ್ಕೊಂಡು ಧಾರಣೆ ಮಾಡ್ತಾರೆ ಅವ್ರು ದೇವತೆಗಳಾಗ್ಬಿಡ್ತಾರೆ. ಮಾಯಾ ಜೀತಲ್ವಾ. ಬ್ರಾಹ್ಮಣರಾಗದೆ ದೇವತೆ ಆಗೋಕ್ಕೆ ಸಾಧ್ಯ ಇಲ್ಲ. ಕ್ರಿಶ್ಚಿಯನ್, ಪಾರ್ಸಿ, ಮುಸಲ್ಮಾನों में ब्राह्मण होते ही नहीं है. ये सब बातें अभी तुम समझते हो. ಬೇರೆ ಧರ್ಮದವರು ಬ್ರಾಹ್ಮಣರು ಎಲ್ಲಿರ್ತಾರೆ? तुम जानते हो अलफ को याद करना है. अलफ को याद करने से ही बादशाही मिलती है. जब से तुमको कोई मिले, जब भी कोई मिले तो क्या बोलो, अलफ अल्लाह को याद करो. अलफ को ही ऊंच कहा जाता. अंगुली से अलफ का इशारा करते हो ना. अलफ को, अलफ कौन है? अलफ एक को ही कहा जाता. एक ही भगवान है, बाकी सब बच्चे.
बाप सदैव अलफ ही रहते हैं, बादशाह ही नहीं करते. ಭಗವಂತ ಒಬ್ಬರೇ ಅಲಫ್, ಎಲ್ಲರಿ ಅಲಫ್ ಅಲ್ಲಿದ್ದಾರೆ, ಭಗವಂತ ಅಲ್ಲಿದ್ದಾರೆ ಅಂತ ಹೇಳ್ತಾರಲ್ಲ, ಎಲ್ಲ ಒಬ್ಬನೇ ಭಗವಂತ, ಬಾಕಿ ಎಲ್ಲ ಮಕ್ಕಳೇ. ಇದ್ರ ಬಗ್ಗೆ ಫಸ್ಟು ಹೇಳೋದೇ ಏನು, ತಂದೆ ನೆನಪು ಮಾಡ್ಬೇಕು, ತಂದೆ ಪರಿಚಯ ಕೊಡ್ಬೇಕು, ಯಾಕೆಂದ್ರೆ ಅವರಿಂದನೇ ಬಾದ್ಶಾಹಿ ಸಿಗೋದು. ಬಾಬಾ ಹೇಳೋದು, ನಾನು ಯಾವಾಗಲೂ ಅಲಫ್, ಪರಮಾತ್ಮನೇ, ನಾನು ಬಾದ್ಶಾಹಿ ಮಾಡಲ್ಲ. ज्ञान भी देते, अपना बच्चा भी बनाते, तो बच्चों को कितना खुशी में रहना चाहिए. बाबा हमारी कितना सेवा करते, ಖುಷಿ ನಶೆ ಮಾತೇನು, ಅಟೆನ್ಷನ್ ಪ್ಲೀಸ್. ಬಾಬಾ ಹೇಳ್ತಾರೆ, ನಾನು ಬರ್ತೀನಿ, ನಿಮಗೆ ಜ್ಞಾನ ಕೊಡ್ತೀನಿ, ನನ್ನ ಮಕ್ಕಳನ್ನು ಮಾಡ್ಕೊಳ್ತೀನಿ, ನಿಮಗೆ ಅತಃ ಖುಷಿ ಇರಬೇಕಲ್ಲ. ನಮ್ಮ ತಂದೆ ಬಂದು ನಮ್ಮಂದು ಎಷ್ಟೊಂದು ಸೇವೆ ಮಾಡ್ತಿದ್ದಾರೆ, ಎಷ್ಟು ಆನಂದ ಆಗಬೇಕು. ಹಮ್ಕೋ ವಿಶ್ವಕ ಮಾಲೀಕ್ ಬನಾತೆ, ನಮ್ಮ ತಂದೆ ವಿಶ್ವದ ಮಾಲೀಕರನ್ನು ಮಾಡ್ತಿದ್ದಾರೆ. ಇಡೀ ದಿನ ಉಮಂಗ್, ಉತ್ಸಾಹ, ಖುಷಿ ಇರಬೇಕಲ್ವ. ಚಿಂತನೆ ನಡೆದಾಗ ತಾನೇ ಖುಷಿ. ಇವತ್ತು ಇಡೀ ಮುರಳಿ ವಿಚಾರ ಸಾಗರ್ ಮತನ್ ಕಿಚಡ್ ಪಟ್ಟಿ ನೈ ಅಂತ ಹೇಳಿದ್ದಾರೆ. ಫಿರ್ ಖುದ್ ಉಸ್ ನೈ ಪವಿತ್ರ ದುನಿಯಾಮೆ ಆತೇ ನೈ. ನಿಮಗೆಲ್ಲ ಬಾದ್ಶಾಹಿ ಕೊಟ್ಬಿಡ್ತೀನಿ ಮಕ್ಕಳೇ, ನಾನಂತೂ ಆ ಪ್ರಪಂಚದಲ್ಲಿ ಬರಲ್ಲ, ಪವಿತ್ರ ಪ್ರಪಂಚ ನಿಮಗೆ ಮಾಡ್ತೀನಿ. ಪಾವನ್ ದುನಿಯಾಮೆ ಉನ್ಕೋ ಕೋಯಿ ಬುಲಾತೆ ಹಿ ನೈ ಹೈ, ಪತಿ ಥಿ ಬುಲಾತೆ ನಾ. पावन दुनिया में क्या आकर करेंगे, उनका नाम ही है पतित पावन, तो पुरानी दुनिया को नया बनाने की उनकी ड्यूटी है. बाप का नाम है शिव और सालिग्राम बच्चों को कहा जाता, उनकी पूजा होती है. ಸತ್ಯುಗದಲ್ಲಿ ನಾನು ಬರಲ್ಲ ಮಕ್ಕಳೇ, ನನ್ನನ್ನೇನು ಕರೆಯೋದು ಇಲ್ಲ, ಯಾರು ಅಲ್ಲಿ ಪತಿತರೇ ಕರೆಯೋದು, ಪತಿತರಿಲ್ಲ. ನಾನು ಅಲ್ಲಿ ಬಂದು ಏನು ಮಾಡಲಿ, ಬರೋದು ಇಲ್ಲಿ ಬರ್ತೀನಿ, ಹಳೇದನ್ನು ಹೊಸದು ಮಾಡೋಕ್ಕೆ, ನಂದು ಅದೇ ಡ್ಯೂಟಿ. ನಾನು ನಿಮ್ಮ ತಂದೆ ಶಿವ, ನೀವು ಸಾಲಿಗ್ರಾಮ ನನ್ನ ಮಕ್ಕಳು, ಅವ್ರದ್ದೇನೆ ಬಾಬಂದೇ ಪೂಜೆ ಆಗೋದು. ಶಿವ ಬಾಬಾ ಕೇಕರ್ ಸಬ್ ಯಾದ್ ಕರ್ತೆ. दूसरा ब्रह्मा को भी बाबा कहते, प्रजापिता ब्रह्मा कहते तो बहुत है, परंतु उनको यथार्थ रीति जानते नहीं ब्रह्मा किसका बच्चा है. ದಕ್ಷ ಪ್ರಜಾಪತಿ ಬ್ರಹ್ಮಂದು ಇದೆ, ಬ್ರಹ್ಮನ ಬಗ್ಗೆ ಹೇಳ್ತಾರೆ. ಬ್ರಹ್ಮನೂ ತಂದೆನೇನೆ, ಬಟ್ ಆದರೆ ಯಾರಿಗೂ ಗೊತ್ತಿಲ್ಲ ಅವ್ರು ಯಾರ ಮಗ ಅಂತ. ತುಮ್ ಕಹೆಂಗೆ ಪರಂಪಿತಾ ಪರಮಾತ್ಮ ಶಿವ ने उनको अडॉप्ट किया है. ये तो शरीरधारी है ना, ईश्वर की औलाद सब आत्माएं. ಈಶ್ವರನ ಸಂತಾನರು ಎಲ್ಲ ಆತ್ಮಗಳು. ಶಿವ ಬಾಬಾ ಪರಂಪಿತಾ ಪರಮಾತ್ಮ ಬ್ರಹ್ಮನನ್ನು ದತ್ತು ತಗೊಂಡಿದ್ದಾರೆ. ಇದು ಇಂಪಾರ್ಟೆಂಟ್ ಮಾತು. सब आत्माओं को अपना अपना शरीर है, अपना अपना पार्ट मिला है जो भजन ही है. ये परंपरा से चला आता आदि अनादि, अर्थात उनका आदि मध्य अंत नहीं. मनुष्य सुनते हैं, एंड होती है, तो फिर मूंझते कि फिर बनेंगे कैसे. बाप समझाते हैं ये अनादि है, कब बने हैं ये पूछने का नहीं रहता. प्रलय होता नहीं, ये सब गपोड़ा है. ಸೃಷ್ಟಿ ಅನಾದಿ ಅಂದ್ರೇನಂದರೆ, ಆದಿ ಮಧ್ಯ ಅಂತ್ಯ ಯಾವುದಕ್ಕಿಲ್ವೋ ಅದನ್ನೇ ಅನಾದಿ ಅಂತ ಹೇಳೋದು. ಮಕ್ಕಳೇ, ನಿಮಗೆಲ್ಲ ನಿಮ್ಮ ನಿಮ್ಮ ಶರೀರಗಳಿದೆ, ನಿಮ್ಮ ನಿಮ್ಮ ಪಾರ್ಟ್ ಇದೆ, ಯಾವುದನ್ನು ಬಂದು ಮಾಡ್ತೀರಾ. ನನಗೆ ನನ್ನ ಶರೀರ ಇಲ್ಲ, ಆದ್ರೂ ನಾನು ಬ್ರಹ್ಮನ ಅಡಾಪ್ಟ್ ಮಾಡಿಕೊಂಡು ಅವರಲ್ಲಿ ಪ್ರವೇಶ ಮಾಡಿ ನಾನು ಕಾರ್ಯ ಮಾಡ್ತೀನಿ. ಬಾಬನಿಗೆ ಇದಕ್ಕೆ ಎಷ್ಟು ವ್ಯತ್ಯಾಸ. ಸೊ ಅನಾದಿ ಅಂದರೆ ಮನುಷ್ಯರು ಹೆದರ್ಕೋತಾರೆ, ಈಗ ವಿನಾಶ ಆಗುತ್ತೆ ಸರಿ, ಆಮೇಲೆ ಎಲ್ಲ ಹೆಂಗೆ ಬಂದ್ಬಿಡುತ್ತೆ ಅಂತ ತಿಳ್ಕೊಳ್ತಾರೆ. ಇದು ಕಲ್ಪದ ಅನಾದಿ ಡ್ರಾಮಾ, ಅದರಲ್ಲಿ ನಮ್ಮದೆಲ್ಲ ಪಾರ್ಟು, ನಾವು ಅನಾದಿ ಆತ್ಮಗಳನ್ನೋದು ಗೊತ್ತಿಲ್ಲ. ಇದರಲ್ಲಿ ಬಾಬಾ ಹೇಳ್ತಾರೆ, ಮನುಷ್ಯರು ಅಂದ್ಕೋತಾರೆ ಎಲ್ಲ ಪ್ರಳಯ ಆಯಿತು. ಸರಿಯಪ್ಪ, ಪ್ರಳಯ ಆಯಿತು, ಪ್ರಳಯ ಆದಮೇಲೆ ಇನ್ನು ಎಲ್ಲಿಂದ ಬರೋದು ಜನ, ಮೇಲಿಂದ ಬರುತ್ತಾ, ಕೃಷ್ಣ ಬಂದ, ಎಲ್ಲಿಂದ ಬಂದಿದ್ದು. ಸೊ ಅದಕ್ಕೆ ಬಾಬಾ ಹೇಳ್ತಾರೆ ಇದೆಲ್ಲ ಸುಳ್ಳು ಅಂತ. ತೋಡೆ ಮನುಷ್ಯ ಹೋ ಜಾತೆ इसलिए कहा जाता है जैसे प्रलय हो गया. बाबा में जो ज्ञान है वो अभी ही इमर्ज होता, इनके लिए ही कहते हैं ज्ञान सागर को शाही बनाओ तो भी उनकी महिमा पूरा नहीं होगा. ಬಾಬಾ ಹೇಳ್ತಿರೋದು ಅಂದರೆ ಯಾಕೆ ಅವ್ರು ಪ್ರಳಯ ಅಂತ ಹೇಳೋದಂದರೆ, ಲಾಸ್ಟಲ್ಲಿ ಎಲ್ಲ ಸಪ್ತ ಸಮುದ್ರಗಳು ಒಂದಾದರೆ ಪ್ರಪಂಚದ ಎಲ್ಲ ದೇಶಗಳು ಹೊರಟೋಗುತ್ತೆ. ಭಾರತದಲ್ಲಿ ಉಳ್ಕೊಂಡ್ರೂ ಬರೀ 9 ಲಕ್ಷ
ಎಷ್ಟು ಭಾರತನ ಒಂದು ಸಣ್ಣ ಬೋಟ್ ಥರ ಕಾಣುತ್ತೆ, ಅಲ್ಲೇನು ಮನುಷ್ಯರು ಯಾರಿಗೂ ಕಾಣಲ್ಲ. ಆತ್ಮಗಳು ಹೋಗುವಾಗ ಅವ್ರು ನೋಡೋದೇನೆಂದರೆ ಬರೀ ಜಲಮಯ ಅಂತ. ಸೊ ಅಂದರೆ ಅದಕ್ಕೆ ಅವ್ರು ಪ್ರಳಯ ಆಯಿತು ಅಂತ ತಿಳ್ಕೊಳ್ತಾರೆ. ಎಲ್ಲಿ 750 ಕೋಟಿ ಇಷ್ಟು ವಿಶಾಲ ವಿಶ್ವ, ಇಲ್ಲಿ ಭಾರತದಲ್ಲಿ ಇಷ್ಟು ಜಾಗದಲ್ಲಿ ಎಲ್ಲೋ ಒಂದು ಕಡೆ ಸೇಫಾಗಿ 9 ಲಕ್ಷ ಇರೋದು. ಎಷ್ಟು ವಂಡರ್ಫುಲ್ ವಿಷಯ ಅಲ್ಲ. ಅದಕ್ಕೆ ಬಾಬಾ ಹೇಳೋದು ಜನಗಳು ಕನ್ಫ್ಯೂಸ್ ಆಗ್ತಾರೆ. ಪರಮಾತ್ಮನಲ್ಲಿ ಬಾಬಾ ಹೇಳೋದು ಸಂಗಮ ಯುಗದಲ್ಲೇ ನಾನು ಕೆಳಗೆ ಬರುವಾಗ ನನ್ನಲ್ಲಿ ಜ್ಞಾನ ಇಮರ್ಜ್ ಆಗುತ್ತೆ, ಈ ಟೈಮಲ್ಲೇ, ಬೇರೆ ಟೈಮಲ್ಲಿ ನಾನು ಬಂದು ಕೊಡಲ್ಲ, ಬರೋ ಪಾರ್ಟು ಇಲ್ಲ, ಕೊಡೋದು ಇಲ್ಲ. ಅದಕ್ಕೆ ಬಾಬಾ ಜ್ಞಾನ ಸಾಗರಂದೇನು ಮಹಿಮೆ ಇದೆ. ಇಡೀ ಸಾಗರ ಇಂಕ್ ಮಾಡ್ಕೊಳ್ಳಿ, ಇದೆಲ್ಲ ಗಿಡಗಳನ್ನೆಲ್ಲ ಪೆನ್ ಮಾಡ್ಕೊಳ್ಳಿ, ಎಷ್ಟು ವರ್ಣನೆ ಮಾಡಿದ್ರು ತಂದೆ ಅಪರಮ್ಮ ಅಪಾರ ಒಂದು ವರ್ಣನೆ, ಅವನ ಅನಂತ, ಅವನ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಬಾಬಳತರ ನಾನೆಲ್ಲ ಬಂದು ನನ್ನ ಅಂತ್ಯ ಹೇಳ್ತೀನಿ ಮಕ್ಕಳೇ ಅಂತಾರೆ. ಎಷ್ಟು ಈಸಿಯಾಗಿ ಹೇಳ್ತಾರೆ. ಅಚ್ಚ मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. गुड मॉर्निंग. थैंक यू. शुक्रिया बाबा. ಅಟೆನ್ಷನ್ ಕೊಟ್ರ. ಇವತ್ತೆಲ್ಲ ಮುರುಳಿಯಲ್ಲಿ ಜ್ಞಾನದ ಧಾರಣೆ, ಜ್ಞಾನದ ತಿಳುವಳಿಕೆ ಕೊಡ್ತಿದ್ದೀನಿ. ಧಾರಣೆ ಮಾಡಿಲ್ಲ ಅಂದರೆ ನನ್ನ ಮಕ್ಕಳೇ ಅಲ್ಲ. ವಿಚಾರ ಸಾಗರ ಮತನ ಮಾಡಿಲ್ಲ ಅಂದರೆ ನೀವು ಕಿಚಡ್ ಪಟ್ಟಿ ಯೋಚನೆ ಮಾಡ್ತಿದ್ದೀರಾ. ಅಂದರೆ ನಿಮಗೆ ಜ್ಞಾನ ಧಾರಣೆ ಹೆಂಗಾಗುತ್ತೆ, ಖುಷಿ ಹೆಂಗಿರುತ್ತೆ. ಯಾವ್ಯಾವ ಲೆಕ್ಕದಲ್ಲಿ ಬಾಬೋರು ಇಷ್ಟು ಮುರುಳಿಯನ್ನು ಇಷ್ಟು ಪ್ರೀತಿಯಿಂದ ವರ್ಣನೆ ಮಾಡ್ತಾರೆ. ಧಾರಣೆ ಮಾಡಿ ಮಕ್ಕಳೇ, ನಾನು ಬಂದು ಓದಿಸ್ತಿದ್ದೀನಿ, ನೀವು ಮಾಯಾಜೀತ್ ನಿರ್ವಿಕಾರಿಗಳಾಗಬೇಕು, ದೈವಿ ಗುಣಗಳ ಸಂಪತ್ತಿವಂತರಾಗಬೇಕು ಗುಣಗಳಲ್ಲಿನೂ, ಇಲ್ಲಿ ಈ ಸಂಗಮ ಯುಗದಲ್ಲಿ. ಸರಿನಾ? अपने हर्षित मुख मुकड़े से बाप का नाम बाला करना है. ज्ञान रतन ही सुनने और सुनाने. गले में ज्ञान रत्नों की माला पड़ी रहे. आसुरी अवगुणों को निकाल देना है. ಸದಾ ಹರ್ಷಿತ ಮುಖ ಇದ್ದು ತಂದೆಯ ಹೆಸರನ್ನು ದೊಡ್ಡದು ಮಾಡಬೇಕು. ಜ್ಞಾನ ರತ್ನಗಳನ್ನು ಕೇಳ್ತಾ ಸದಾ ಅನ್ಯರಿಗೆ ಹೇಳ್ತಾ ಇರಬೇಕು. ಒಂದು ಚಿಂತನೆ ನಡೀತಿರಬೇಕು. ಯಾರಿಗೇನು ಚಿಂತನೆ ನಡೀತತ್ತಾನೆ ಮಾತಾಡ್ತಾರೆ. ಈಗ ಲೌಕಿಕದ್ದೆಲ್ಲ ಮಾತಾಡ್ತಾರೆ ಅಂದರೆ ಚಿಂತನೆಯಲ್ಲಿ ಏನಿದೆ? ಲೌಕಿಕನೇ ಇದೆ. ಜ್ಞಾನ ಮಾತಾಡೋದು, ಜ್ಞಾನ ಇರುತ್ತೆ. ಬಾಬನ ಬಗ್ಗೆ ಮಾತಾಡೋದಂದರೆ ಬಾಬನ ನೆನಪಿದೆ. ಇದು ನಮ್ಮನ್ನು ನಾವು ನೋಡ್ಕೊಳ್ಬೇಕು. ಇಡೀ ದಿನ ಏನು ಕಲ್ಲುಗಳಿದೆಯಾ ರತ್ನಗಳಿದೆಯಾ ಅಂತ. ಜ್ಞಾನ ರತ್ನ ಅಂತ ಹೇಳಿದ್ರಲ್ಲ ಬಾಬೂರು. ಗಲೆ ಮೇ ಜ್ಞಾನ ರತ್ನೋं की माला पड़ी रहे आसुरी अवगुणों को निकाल देना है. ನಿಮ್ಮ ಕೊರಳಲ್ಲಿ ಜ್ಞಾನ ರತ್ನಗಳ ಮಾಲೆ ಇರಬೇಕಂದ್ರೆ ಚಿಂತನೆಯಲ್ಲಿನೂ ರತ್ನಗಳಿರಬೇಕು, ಮುಖದಲ್ಲಿನೂ ಜ್ಞಾನ ರತ್ನಗಳು ಬರಬೇಕು. ಆಸುರಿ ಅವಗುಣಗಳನ್ನು ತೆಗಿಬೇಕಾಗಿದೆ. सर्विस में कभी तकना नहीं है. उम्मीद रख शौक से सर्विस करनी है. विचार सागर मंथन कर उल्लास में रहना है. ಸರ್ವೀಸಲ್ಲಿ ಎಂದೂ ಸುಸ್ತಾಗಬಾರ್ದು. ಸದಾ ಹೋಪ್ ಇಟ್ಕೊಂಡು ಇಂಟ್ರೆಸ್ಟಲ್ಲಿ ಸೇವೆ ಮಾಡ್ತಾ ಇರಬೇಕು. ಈ ಕೆಲವರಿಗೆ ಯಾರು ಬರೋಲ್ಲ, ಎಷ್ಟು ಹೇಳಿದ್ರು ಬರೋಲ್ಲ, ಇಲ್ಲಿ ಸರ್ವೀಸೇ ಆಗಲ್ಲ. ಯಾಕಾಗಲ್ಲ? ನಂದು ಯೋಗ ಇಲ್ಲ, ನನಗೆ ಆ ಉಮಂಗ್ ಉತ್ಸಾಹ ಇಲ್ಲ, ಸುಸ್ತಾಗ್ಬಿಟ್ಟು ಅಯ್ಯೋ ಇದಾಗಲ್ಲ ಅದಾಗಲ್ಲ. ಯಾಕೆ ಅಂತಂದರೆ ಇದರ ಹಿಂದೆ ತನ್ನ ಸಾಧನೆ ಇಲ್ಲ. ಆತ್ಮಗಳ ಉದ್ಧಾರ ಮಾಡೋ ಆ ದಯೆಯಿಂದ ಆತ್ಮಗಳನ್ನು ಆವಾಹನೆ ಮಾಡಿದ್ರೆ ಯೋಗದ ಪ್ರಯೋಗದಿಂದ ಬೇಕಾದಷ್ಟು ರಿಸಲ್ಟ್ ತೆಗಿಬೋದು. ಸರ್ವೀಸಲ್ಲೆಂದೂ ಸುಸ್ತಾಗಂಗಿಲ್ಲ. ಇಂಟ್ರೆಸ್ಟ್ ಆ್ಯಂಡ್ ಹೋಪ್ ಇಟ್ಕೊಂಡು ಸರ್ವೀಸ್ ಮಾಡಬೇಕು. ಸದಾ ವಿಚಾರ ಸಾಗರ ಮತನ ಮಾಡ್ತಾ ಉಲ್ಲಾಸದಲ್ಲಿರಬೇಕು. ತನ್ನ ತಪಸ್ಸಿಗೆ ಬಂದಿರೋದು, ಇಲ್ಲಿ ಸೇವೆಗೆ ಬಂದಿರೋದು. ಎಷ್ಟು ನಾವು ತಪಸ್ಸು ಮಾಡ್ತಾ ಹೋಗ್ತೀವಿ, ತಪಸ್ಸು ವೇಸ್ಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದು ಸೇವೆ ತಾನೇ ಆಗಬೇಕು. वरदान स्नेह के रिटर्न में समानता का अनुभव करने वाले सर्वशक्ति संपन्न भव. ಸ್ನೇಹದ ರಿಟರ್ನ್ ಏನು? ಸಮಾನತೆಯ ಅನುಭವ. ತಂದೆಯ ಸಮಾನರಾಗೋದೇ ಸ್ನೇಹದ ರಿಟರ್ನ್ ಕೊಡೋರು
ಸರ್ವಶಕ್ತಿಗಳಲ್ಲಿ ಸಂಪನ್ನರು. ಸಂಪನ್ನ ಭವ, ಸರ್ವಶಕ್ತಿಯೋನ್ಸೆ ಸಂಪನ್ನ ಭವ. ನೋಡ್ರಿ, ಬಾಬನ ಕೈ ತಲೆ ಮೇಲೆ ಇದೆಯಾ, ಮನೆಯಲ್ಲಿ ಕೂತ್ಕೊಂಡು ಎಷ್ಟು ದೊಡ್ಡ ವರದಾನ, ಲಾಟ್ರಿ ಸಿಕ್ಬಿಡ್ತು. ಜ್ಞಾನದ ಚಿಂತನೆ ಮಂಥನ ಮಾಡ್ತಾ ಯಾರು ಇಡೀ ದಿನ ಜ್ಞಾನದ ಧಾರಣೆ ದೈವಿ ಗುಣಗಳಲ್ಲಿ ಬ್ಯುಸಿ ಇರ್ತಾರೆ, ಅವರಿಗೆಲ್ಲ ಶಕ್ತಿಗಳು ಬಂದ್ಬಿಡ್ತದೆ. ಜೋ ಬಚ್ಚೆ बाप के स्नेह में सदा समाये हुए रहते हैं, उन्हें स्नेह के रेस्पॉन्ड में बाप समान बनने का वरदान प्राप्त होता. जो सदा स्नेह युक्त और योग युक्त है, वो सर्वशक्तियों से संपन्न स्वतः बन जाते. सर्वशक्तियाँ सदा साथ है. तो विजयी हुई पड़ी है जिन्हें स्मृति रहती है कि सर्वशक्तिवान बाप हमारा साथी है, वो कभी किसी भी बात से विचलित नहीं हो सकते. ಯಾರು ಸದಾ ಸ್ನೇಹದಲ್ಲಿ ಮುಳುಗಿರ್ತಾರೋ ಅವರಿಗೆ ಅದರ ರೆಸ್ಪಾಂಡಲ್ಲಿ ಬಾಬಾ ತಂದೆಯ ಸಮಾನ ಭವದ ವರದಾನ ಕೊಡ್ತಾರೆ. ಯಾರು ಸ್ನೇಹಯುಕ್ತ ಯೋಗಯುಕ್ತರಿರ್ತಾರೆ, ಸರ್ವಶಕ್ತಿಗಳಿಂದ ಸಂಪನ್ನರು ಸ್ವತಃ ಇರ್ತಾರೆ. ಬಾಬನ ಲಿಂಕ್ ಅಂದರೆ ಅದು ಪವರ್ ಹೌಸ್ ಅಲ್ವಾ, ಬರ್ತಾ ಇರುತ್ತೆ. ಸರ್ವಶಕ್ತಿಗಳು ಯಾರ ಹತ್ರ ಇದೆಯೋ ಅವರು ಸದಾ ವಿಜಯಿಗಳೇ. ಯಾಕೆಂದರೆ ಶಕ್ತಿಗಳು ಶಸ್ತ್ರ ತಾನೇ. ಯಾರಿಗೆ ಸ್ಮೃತಿ ಇದೆ, ಸರ್ವಶಕ್ತಿವಂತ ತಂದೆ ನನ್ನ ಜೊತೆ ಇದ್ದಾರೆ, ನನ್ನ ಜೊತೆಗಾರ, ಅವರು ಎಂದೂ ಯಾವುದೇ ಮಾತುಗಳಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ವಿಚಲಿತರಾಗೋಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ನಾವು ನೋಡ್ಕೊಂಡು ನಮ್ಮನ್ನು ಕರೆಕ್ಷನ್ ಮಾಡಿಕೊಂಡು ಶ್ರೀಮತದ ಟ್ರ್ಯಾಕಲ್ಲಿ ತಗೊಂಡು ಹೋಗ್ತಿದ್ರೆ ಅಲ್ಲಿ ವಿಚಲಿತ ಆಗೋದೇನು ಬರುತ್ತೆ? ನಾವು ಏರುಪೇರು ಮಾಡಿದಾಗ ತಾನೇ ವಿಚಲಿತರಾಗೋ ಪ್ರಶ್ನೆ. स्लोगन पुरुषार्थी जीवन में सदा संतुष्ट और खुश रहने वाले कौन है? वही खुश नसीब है. ಪುರುಷಾರ್ಥಿ ಜೀವನದಲ್ಲಿ ಯಾರು ಸದಾ ಸಂತುಷ್ಟ, ಯಾರು ಸದಾ ಖುಷಿಯಾಗಿರ್ತಾರೆ ಅವರು ಖುಷ್ ನಸೀಬ್. ಅಂದರೆ ಏನರ್ಥ? ಅವರ ಅದೃಷ್ಟದಲ್ಲೇ ಖುಷಿ ಇದೆ, ಆನಂದ ಇದೆ. ಪುರುಷಾರ್ಥಿ ಜೀವನದಲ್ಲಿ ಅಂದರೆ ಬಾಬುರ ಆಧಾರದ ಮೇಲೆ ಯಾರು ಪುರುಷಾರ್ಥ ಮಾಡ್ತಾರೆ ಅವರು ತೃಪ್ತರಾಗಿರ್ತಾರೆ. ದೇಹದ ಪ್ರಪಂಚ ಇದ್ದರೆ ಅಲ್ಲಿ ತೃಪ್ತಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತೆಷ್ಟು ತಾರೀಖೋ? 13 13 ಹೋಗ್ಯಾ. ಒಬ್ಬ ಬಾಬನ ಮಡ್ಲಲ್ಲಿ ಏನು ನಂದು ನಾನು ಅನ್ನೋದು ಪ್ರಪಂಚ ಸಮಾಪ್ತಿ ಆಗಬೇಕು. ಶಕ್ತಿಶಾಲಿ ಮನಸಾ ದ್ವಾರ श्रेष्ठ वाइब्रेशन फैलाने की सेवा. ಶಕ್ತಿಶಾಲಿ ಮನಸಾ ಮುಖಾಂತರ ಶ್ರೇಷ್ಠ ವೈಬ್ರೇಷನ್ ಹರಡೋ ಸೇವೆ ಬ್ರಹ್ಮ ಬಾಬಾ ಮಾಡಿದ್ದೇ ಇದಲ್ವಾ. ಅವಾಗ ಹೊರಗಿನ ಸೇವೆ ಇಲ್ಲ. ದಿನ ರಾತ್ರಿ ಬಾಬಾ ತಪಸ್ ಮಾಡಿ ಇಡೀ ವಿಶ್ವದ ಆತ್ಮಗಳನ್ನು ಆವಾಹನೆ ಮಾಡಿದ್ರು ತಾನೆ ಮನಸ. ಅವ್ರು ನಮ್ಮನ್ನೆಲ್ಲ ನೆನಪು ಮಾಡಿರೋದ್ರಿಂದನೇ ನಾವೆಲ್ಲ ಜ್ಞಾನಕ್ಕೆ ಬಂದಿರೋದು. ಬಾಬಾ ಈಗಲೂ ನಮ್ಮನ್ನು ನೆನಪು ಮಾಡಿ ಪ್ರೀತಿ ಮಾಡ್ತಿರೋದ್ರಿಂದನೇ ನಾವು ಜ್ಞಾನದಲ್ಲಿ ಮುಂದುವರಿತಿದ್ದೀವಿ. ಇದನ್ನು ಬಹಳ ಆಳವಾಗಿ ಅರ್ಥ ಮಾಡ್ಕೋಬೇಕು. ಬಾಬಾವ್ರು ನಮ್ಮನ್ನು ಇಟ್ಕೊಂಡಿದ್ದಾರೆ. ಇಲ್ಲ ಅಂದರೆ ನಾವೆಲ್ಲ ಜ್ಞಾನದಲ್ಲಿ ನಡೆಯೋಕ್ಕಾಗಲ್ಲ. ಈ ಕಲಿಯುಗಿ ಆಸುರಿ ಜಗತ್ತಲ್ಲಿ ತಂದೆ ಪರಮಾತ್ಮನ ಆಧಾರ, ಅವ್ರ ಪ್ರೀತಿ ನಮ್ಮನ್ನು ಎಳಿತಾನೇ ಇದೆ. ಹಂಗಲ್ಲ ಅವರು ಅಲ್ಲಿದ್ದಾರೆ, ನಾನು ಇಲ್ಲಿದ್ದೀನಿ ಅಂತ. जैसे ब्रह्मा बाप रात को जाग करके भी वाइब्रेशन फैलाने की सेवा करते थे, इस बात में जो वोटे सो अर्जुन कोई भी सेवा करते, रोटी बनाते, पहरा देते, शक्तिशाली स्मृति स्वरूप में रहो, मनसा से विश्व की सेवा करो. विश्व सेवादारी एक काम नहीं डबल काम करते हैं. स्थूल हाथ चलते रहे, मनसा से शक्तियों का दान देते रहो. गुण मूर्त बनकर सेवा करो तो डबल जमा हो जाएगा. ಹೆಂಗೆ ಸೇವೆ ಮಾಡಬೇಕು? ಡಬಲ್ ಸೇವೆ ಅಂದರೆ ಡಬಲ್ ಲಾಕ್ ಮಾಯೆಗೆ. ಬ್ರಹ್ಮ ತಂದೆ ರಾತ್ರಿ ಎದ್ದು ವೈಬ್ರೇಷನ್ ಹರಡೋ ಸೇವೆ, ಮಕ್ಕಳಿಗೆ ವೈಬ್ರೇಷನ್ಗಳಿಂದ ಶಕ್ತಿ ಕೊಡೋ ಸೇವೆ ಮಾಡ್ತಿದ್ರು. ಈ ಮಾತಲ್ಲಿ ಯಾರು ಫಾಲೋ ಮಾಡ್ತಾರೆ ಅವರು ಓಟೇಸು ಅರ್ಜುನ್. ಯಾವುದೇ ಸೇವೆ ಮಾಡ್ತಿರಲಿ, ರೊಟ್ಟಿ ಮಾಡ್ತಿರಲಿ, ಅಡುಗೆ ಮಾಡ್ತಿರಲಿ, ಕೆಲವರು ವಾಚ್ಮ್ಯಾನ್ ಸೇವೆ ಮಾಡ್ತಿದ್ರು, ಬಟ್ ಸದಾ ಶಕ್ತಿಶಾಲಿ ಸ್ಮೃತಿಯಲ್ಲಿರಿ.
ಏನಾದರೂ ಸೇವೆ ಮಾಡಿ, ಕೈಯಿಂದ ಕೆಲಸ ಮಾಡ್ತಿರಲಿ, ಬುದ್ಧಿ ಪವರ್ಫುಲ್, ನೆನಪಲ್ಲಿ ವೈಬ್ರೇಷನಲ್ಲಿ ಕೊಡೋ ಕೆಲಸ ಮಾಡಲಿ. ಮನಸ ಸೇವೆನೇ ವಿಶ್ವ ಸೇವೆಯನ್ನು ಮಾಡೋ ಆಧಾರ. ವಿಶ್ವ ಸೇವಾಧಾರಿ ಒಂದು ಕೆಲಸ ಮಾಡಲ್ಲ, ಅಟ್ ಎ ಟೈಮ್ 2 ಕೆಲಸ ಮಾಡ್ತಾರೆ. ಕೈ ಕೆಲಸ ಮಾಡ್ತಾ ಇದ್ರೂ ಮನಸ ಶಕ್ತಿಗಳ ದಾನ. ಕೈ ಕೆಲಸ ಮಾಡುವಾಗಲೂ ಹೆಂಗೆ ಮಾಡಿ ಅಂತಿದ್ದಾರೆ, ದೈವಿ ಗುಣಗಳ ಧಾರಣೆಯ ಆಧಾರದ ಮೇಲೆ ಸೇವೆ ಮಾಡಿ, ಹಂಗೆ ದೇಹಾಭಿಮಾನದಲ್ಲಿ ಸೇವೆ ಮಾಡಿ ಅಂತ ಹೇಳ್ತಿಲ್ಲ. ಗುಣ ಧಾರಣೆ ಮಾಡಿ ಸೇವೆ ಮಾಡುವಾಗ ಮನಸ ಶ್ರೇಷ್ಠ ಇರೋ ಕಾರಣ ಮನಸ ಅನ್ಯರಿಗೆ ಶಕ್ತಿಗಳನ್ನು ಕೊಡೋದು ಈಸಿ ಆಗುತ್ತೆ. ಒಂದು ಸೇವೆ ಮಾಡೋ ಸೇವೆಯ ಪರಿಭಾಷೆ ಎಷ್ಟು ಸುಂದರವಾಗಿ ಹೇಳ್ತಿದ್ದಾರೆ ಬ್ರಹ್ಮ ಬಾಬಾ. ಅದರ ಪ್ರಾಕ್ಟಿಕಲ್ ಏನು ಆದರ್ಶ ಸ್ವರೂಪ ಸ್ಯಾಂಪಲ್. ಯಾರ ಮನೆಯಲ್ಲಿ 350 ಜನ ಇರಲ್ಲ, ಅವ್ರನ್ನೆಲ್ಲ ನೋಡ್ಕೊಳ್ಳೋ ರೆಸ್ಪಾನ್ಸಿಬಿಲಿಟಿ. 80 ಜನ ಇದ್ದರೆ ಮಕ್ಕಳು, ಅವರು ನೆನಪು ನೋಡ್ಕೊಳ್ಳೋದು ಎಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಹೊರಗಡೆ ಸೇವೆ ಶುರುವಾದಾಗ ಹೊರಗಡೆ ಮಕ್ಕಳು ಸೇವೆಯಲ್ಲಿ ಬರೋ ಪರಿಸ್ಥಿತಿಗಳು ಎಷ್ಟೆಲ್ಲ ಇದ್ರೂ ನಿರಂತರ ಬಾಬೂರ್ ಸ್ಥಿತಿ ಹೆಂಗಿತ್ತು, ದೈವಿ ಗುಣಗಳ ಸಂಪನ್ನ ಮೂರ್ತಿ ಪ್ಲಸ್ ಸದಾ ಸ್ಮೃತಿ ಸ್ವರೂಪ ಶಕ್ತಿಶಾಲಿ ಬಾಬೂರ್ ನೆನಪಲ್ಲಿ ಹಂಗಿದ್ರು. ಅವ್ರ ಹತ್ರ ಹೋದ್ರೂ ಕರೆಂಟ್ ಬರ್ತಾ ಇತ್ತಲ್ವ. ಇದೆಲ್ಲ ಪ್ರತಿದಿನ ಬಾಬೂರ್ದೇನು ಮಾತುಗಳಿದೆ, ಅದನ್ನು ಫಾದರ್ ಮಾಡೋದೇನಿದೆ, ಅದರ ಚಿಂತನೆ ಮಂಥನ ಇದ್ದಾಗ ಅದನ್ನು ಫಾಲೋ ಮಾಡೋದು ಈಸಿ ಆಗುತ್ತೆ. ಮನಸ ಸಮರ್ಥ ಸಂಕಲ್ಪಗಳಿಲ್ಲ ಅಂದರೆ ವೈಬ್ರೇಷನ್ ಹರಡೋಕ್ಕಾಗಲ್ಲ. ಜ್ಞಾನಯುಕ್ತ ಸಂಕಲ್ಪಗಳು. ಇಡೀ ದಿನ ಶುರು ಮಾಡಿ, ನೀವು ಕೋರ್ಸ್ ಚಿತ್ರಗಳು ಹಿಡ್ಕೊಂಡೇ ಅದ್ರ ಬಗ್ಗೆ ವಿಚಾರ ಮಾಡೋ ಪ್ರಾಕ್ಟೀಸ್ ಶುರು ಮಾಡುವಾಗ ಹಂಗೆ ಮಾಡಿ. ಆಮೇಲೆ ಇವತ್ತು ವಿಚಾರ ಸಾಗರ ಬಾಬನ ಮುರುಳಿಯನ್ನು ಸರಿಯಾಗಿ ಕೇಳಿ ತಿರ್ಗಾ ನೀವು ಓದ್ಕೊಂಡ್ರೆ ಮುರುಳಿಯಲ್ಲೇ ವಿಚಾರ ಮತನ ಮಾಡೋಕ್ಕೆ ಬೇಕಾದಷ್ಟು ಟಾಪಿಕ್ ಸಿಗ್ತದೆ. ಇವತ್ತು ಒಂದೇ ಮಾತು ತಗೊಳ್ರಪ್ಪ, ದೈವಿ ಗುಣಗಳನ್ನ ನಾವು ಯಾಕೆ ಧಾರಣೆ ಮಾಡಬೇಕು, ಸರಿನಾ? ಜ್ಞಾನದ ಧಾರಣೆ ಅಂದರೆ ಏನು, ಧಾರಣೆ ಮಾಡಿರೋರ ಲಕ್ಷಣ ಏನು, ಜ್ಞಾನದ ಧಾರಣೆನೂ ಯಾಕೆ ಮಾಡಬೇಕು, ಜ್ಞಾನ ಧನ ಹೇಗೆ, ಕೂತ್ಕೊಂಡು ವಿಚಾರ ಮಾಡಿರಿ. 1 ಗಂಟೆ ಹೆಂಗೋಗುತ್ತೆ ಟೈಮು, 2 ಗಂಟೆ ಹೆಂಗೋಗುತ್ತೆ ಟೈಮ್ ಅಂತಲೇ ಗೊತ್ತಾಗಲ್ಲ. ಆ ಥರ ಅಷ್ಟು ವಿಶಾಲವಾಗಿದೆ ಜ್ಞಾನದ ಧಾರಣೆ. ಜ್ಞಾನ ಏನು, ಜ್ಞಾನದ ಧಾರಣೆ ಯಾಕೆ, ಧಾರಣೆಯಿಂದ ಲಾಭಗಳು. ವಿಚಾರ ಮತನ ಮಾಡಿರಿ, ಸರಿನಾ? ಹೇಳಿಸ್ತಿದೆಯಾ? ಅಟೆನ್ಷನ್ ಪ್ಲೀಸ್. ಮನೆಯಲ್ಲಿ ಬಾಬಾ ಹೇಳ್ತಾರೆ ಡೈಲಿ ವಿಚಾರ ಮತನ, ನೆನ್ನೆನೂ ಹೇಳಿದ್ರು ವಿಚಾರ ಮತನ ಮಾಡಿರಿ ನೀವು ಅಂತ. ಜ್ಞಾನ ಅಂದ್ರೇ 3 ಮಾತಂದರು, ಆತ್ಮ, ಬಾಬಾ, ಸೃಷ್ಟಿ, ಆದಿ, ಮಧ್ಯ, ಅಂತ್ಯ. ಇದನ್ನು 3 ಅಂತ ತಿಳ್ಕೊಂಡ್ರೆ ನನಗೆ ಏನು ಜ್ಞಾನ ಅರಿವು ಏನೇನು ಬರುತ್ತೆ, ಏನೇನು ಬಂದಿದೆ ಚೆಕ್ಕಿಂಗು ಮಾಡ್ಕೊಳ್ಳಿ, ಇನ್ನು ಏನು ಬಂದಿಲ್ಲ ಯಾಕೆ ಬಂದಿಲ್ಲ ಅದು ಅರ್ಥ ಮಾಡ್ಕೊಳ್ಳಿ, ಸರಿನಾ? ವಿಚಾರ ಮತನ ಮಾಡೋದಕ್ಕೆ ಇಂಟ್ರೆಸ್ಟ್ ಆ್ಯಂಡ್ ಏನದು ಟೇಸ್ಟ್, ಮನಸ್ಸನ್ನು ತನ್ನ ವಶ ಮಾಡ್ಕೊಳ್ಳೋದು ಬೇರೆ ದಾರಿನೇ ಇಲ್ಲ. ಯಾಕೆಂದರೆ ಯೋಗ ಮಾಡೋದ್ರಿಂದ ಶಕ್ತಿ ಸಿಗುತ್ತೆ, ಬಟ್ ಮನನ ಮಾಡದೆ ಮನಸ್ಸನ್ನು ಶುದ್ಧೀಕರಣನೇ ಮಾಡಿಲ್ಲ ಅಂದ್ರೆ ಅಲ್ಲೇ ಕೂತ್ಕೊಳ್ಳಲ್ಲ ಬುದ್ಧಿ. ಅಲಿತಾ ಇರುತ್ತೆ ಎಲ್ಲರ ಹಿಂದೆ, ದೇಹದಾರಿಗಳ ಹಿಂದೆ, ಸರಿನಾ? ದೇಹದ ಹಿಂದೆ ಅಲಿತಾ ಇರುತ್ತೆ ಎಲ್ಲೋ ಒಂದು ಕಡೆ. ಓಂ ಶಾಂತಿ. ಎಲ್ಲರಿಗೆ 18th ಏನಿದೆ ಬರೋಕ್ಕೆ ಹೇಳಿದೆ, 18th 18ನೇ ತಾರೀಕು. ಬಟ್ ಯಾವ್ಯಾರು ಯಾವ್ಯಾವ ಸೆಂಟ್ರಿಗೆ ಹೋಗ್ತಿರೋ ಅಲ್ಲಲ್ಲೇ ಬರಬೇಕು, ಒಬ್ಬರು ಇನ್ನೊಂದು ಕಡೆ ಹೋಗೋದು ಬೇಡ. ಬೆಳಗ್ಗೆ ಹೋಗಿ ಕ್ಲಾಸ್ ಕೇಳಿ ಯೋಗ ಮಾಡಿ ಬನ್ನಿ. ಬಾಕಿ ಇಡೀ ದಿನ ಇರೋದು ಬಟ್ಟೆಗಳು ಇದೆಲ್ಲ ಇರಲ್ಲ. ಯಾಕೆಂದರೆ ಬ್ಯಾಂಗ್ಳೂರಲ್ಲಿ ನೀವೆಲ್ಲ ದಯವಿಟ್ಟು ಕೇರ್ಫುಲ್ಲಾಗಿರಬೇಕು. ಈಗ ಬ್ರಿಟಿಷ್ ಏರ್ವೇಸಿಂದ ಬಂದವ್ರದ್ದು ಆ ಸ್ಟ್ರೈನು ಈಗಿರೋ ಕರೋನಾಗಿಂತ 70% ಫಾಸ್ಟ್ ಸ್ಪ್ರೆಡ್ ಆಗೋದು ಅಷ್ಟೇ ಅಲ್ಲ. ಈಗ ಬ್ಯಾಂಗ್ಳೂರಲ್ಲಿ ಇನ್ನೊಂದು ಸ್ಟ್ರೈನ್ ಏನು ನೋಡಿದ್ದಾರೆ ಅಂದರೆ ಆಫ್ರಿಕಾದ ಸ್ಟ್ರೈನ್ ನೋಡಿದ್ದಾರೆ, ಯಾವುದರಲ್ಲಿ ಇಮಿಡಿಯೇಟ್ ಕಣ್ಣುಗಳು ಹೋಗ್ತಿದೆ ಆ್ಯಂಡ್ ಶರೀರ ಬಿಡ್ತಿದ್ದಾರೆ. 10 ಜನದಲ್ಲಿ 8 ಜನ ಶರೀರ ಬಿಟ್ಬಿಟ್ರು. ಇನ್ನು ಉಳ್ಕೊಂಡಿರೋರು ಇಬ್ಬರದೂ ಗ್ಯಾರಂಟಿ ಇಲ್ಲ, ಕಣ್ಣುಗಳೂ ಹೊರಟೋಗ್ಬಿಟ್ಟಿದೆ. ಅದರಿಂದ ದಯವಿಟ್ಟು ವಯಸ್ಸಾಗಿರೋರು ಆಟೋಗಳು ಅದು ಇದರಲ್ಲಿ ಹಿಡ್ಕೊಂಡು ಏನೋ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು
ಇದು ತುಂಬಾ ಎಚ್ಚರ ವಹಿಸಿ ಹೆದರ್ಕೋಬೇಕಾಗಿಲ್ಲ, ಬಾಬು ನೆನಪು ಮಾಡಿ. ಆದರೆ ಹೆಜ್ಜೆ ಹೆಜ್ಜೆಯಲ್ಲಿ ಮಾಸ್ಕ್ ಏನಿದೆ ಇಲ್ಲಿ ತನಕ ಹಾಕೊಳ್ಳೋದು, ಆಚೆ ಹೋದರೆ ಹಂಗೆಲ್ಲ ತೆಗೆದುಬಿಟ್ಟು ಮಾತಾಡೋದು, ಹತ್ರ ಬಂದು ಮಾತಾಡೋದು, ಇದೆಲ್ಲ ಮಾಡೋಂಗಿಲ್ಲ. ನೀವು 18th ಬಂದ್ರೂ ಕ್ಲಾಸ್ಗಳಲ್ಲಿ ಯಾರು ಯಾರ ಹತ್ರ ಮಾತಾಡೋಂಗಿಲ್ಲ. ಅವತ್ತಿರೋ ಡೈರೆಕ್ಷನ್ನೇ ಅದು, ಮೌನದಲ್ಲಿರಬೇಕು, ಮೌನದಲ್ಲಿ ಹೋಗಬೇಕು. ಅರ್ಥ ಆಯ್ತಾ? ಯಾರು ಕಿಚನ್ಗೆ ಹೋಗೋದು, ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಎಲ್ಲಿ ಹೋಗಂಗಿಲ್ಲ. ಸೀದಾ ಕ್ಲಾಸಲ್ಲಿಂದ ಸೀದಾ ವಾಪಸ್. ದಯವಿಟ್ಟು ಇದೆಲ್ಲರೂ ಸಹಯೋಗ ಕೊಡಬೇಕು. ಎಲ್ಲ ಸೆಂಟ್ರ್ಗಳಲ್ಲಿ ಯಾರೆಲ್ಲ ಹೋಗ್ತಿರೋ ಸಹಯೋಗ ಕೊಡಬೇಕು. ಯೋಗ ಭವನದ ನಡೆಯುತ್ತೆ, ವರ್ಧಾನಿದು ನಡೀತದೆ. ಯೋಗ ಭವನಕ್ಕೆ ಯಾರೂ ಹೋಗಂಗಿಲ್ಲ. ಎಲ್ಲ ಕಡೆಯಿಂದ ಹಂಗೆಲ್ಲ ಆಗ್ಬಿಟ್ರೆ ಏನಾಗುತ್ತೆ ಅಂದರೆ ಇದು ತುಂಬ ಎಚ್ಚರ ವಹಿಸ್ಬೇಕಾಗುತ್ತೆ. 18 ನಂತರ ನಿಮ್ಗೆ ಹೇಳಲಾಗುತ್ತೆ ಡೈಲಿ ಕ್ಲಾಸಸ್ಗೆ ಹೆಂಗೆ ಬರಬೇಕು ಅದನ್ನು ವಿಚಾರ ಮಾಡಿ. ಯಾಕೆಂದರೆ ನೀವು ಸಹಯೋಗ ಕೊಡಲಿಲ್ಲ ಅಂದರೆ ತಿರ್ಗಾ ನಾವು ಕ್ಲಾಸ್ ಮಾಡೋಕ್ಕೆ ಹೋಗಲ್ಲ. ಮಾತಾಡೋದು, ಮಾಸ್ಕ್ ತೆಗೆದುಬಿಟ್ಟು ಮಾತಾಡೋಕ್ಕೆ ಹೋಗೋದು. ಅಕ್ಕಂದ್ರ ಹತ್ರನೂ ಏನು ಮಾತಾಡಬೇಡಿ, ಮನೆಗೆ ಹೋಗ್ಬಿಟ್ಟು ಫೋನಲ್ಲಿ ಮಾತಾಡ್ರಿ ಏನಾದರೂ ಮಾತಾಡಬೇಕಂದ್ರೆ. ಯಾಕೆಂದರೆ ಮಾತಾಡುವಾಗ ನಾನು ನೋಡ್ತೀನಿ ಅವರಿಗೆ ಯೋಚನೆಯೇ ಇರಲ್ಲ. ಮಾಸ್ಕು ತೆಗಿತಾರೆ, ಹತ್ರನೂ ಬರ್ತಾರೆ. ಇದೆಲ್ಲ ನಿಮಗೂ ಡೇಂಜರು, ಬೇರೆಯವ್ರಿಗೂ ಡೇಂಜರೇ. ಅದಕ್ಕೆ ಇದೆಲ್ಲ ತುಂಬ ಸ್ಟ್ರಿಕ್ಟಾಗಿ ಎಲ್ಲ ನೀವು ದಯವಿಟ್ಟು ಸಹಯೋಗ ಕೊಡಿ. ನೀವು ಸೇಫಾಗಿರಿ, ತಪಸ್ಸು ಮಾಡಿರಿ. ಆನ್ಲೈನಲ್ಲಂತೂ ಇವಾಗ ಕ್ಲಾಸಲ್ಲಿ ಕೇಳ್ದಂಗೆ ಕೇಳ್ತಿದ್ದೀರಾ. ಆದರೆ ನೀವು ತುಂಬ ಸ್ಟ್ರಿಕ್ಟಾಗಿ ನಾವು ಇರ್ತೀವಿ ಅಂದಾಗ ಎಸ್ ಅನ್ಬೋದು, ಇಲ್ಲಾಂದರೆ ಕಷ್ಟ. ಆ್ಯಂಡ್ ವಯಸ್ಸಾಗಿರೋರು ದೂರದಿಂದ ನಡ್ಕೊಂಡು ಬರೋರು ನಡ್ಕೊಂಡು ಬಂದುಬಿಡಿ. ದೂರದಿಂದ ಬರೋರು ಬೇರೆ ಆಟೋಗಳು ಇನ್ನೇನೋ ಹಿಡ್ಕೊಂಡೆಲ್ಲ ಬರೋಕ್ಕೆ ಹೋಗಬೇಡಿ. ಎಚ್ಚರ ಪ್ಲೀಸ್. ಓಂ ಶಾಂತಿ. ನಿಮ್ಮ ವೆಹಿಕಲ್ ಇರೋರೆಲ್ಲ ವೆಹಿಕಲಲ್ಲಿ ಬಂದುಬಿಡ್ರಿ. ಸೇಫಾಗಿರಿ, ಹೇಳೋದು ಇಷ್ಟೇ. ವಯಸ್ಸಾಗಿರೋರಿಗೆ ತುಂಬ ರಿಸ್ಕಲ್ಲಿ ಎಲ್ಲ ಈಗ ನೋಡ್ತಿದ್ದೀವಲ್ವಾ, ಅದಕ್ಕೆ ನೀವು ಭಾಳ ಪ್ರೀತಿಯಿಂದ ಹುಷಾರಾಗಿರಬೇಕು.